ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ. ನಾನು ವಿದ್ಯಾ ಮಲ್ನಾಡ್ ಅಂಡ್ ವೆರಿ ಗುಡ್ ಮಾರ್ನಿಂಗ್. ನೀಟ್ ಎಕ್ಸಾಮ್ ರೀ ಎಕ್ಸಾಮ್ ಆಗಿ ಕನ್ವರ್ಟ್ ಮಾಡಿದ್ರು. ಅದು ಬಿಜೆಪಿ ಮೇಲೆ ಬಹಳ ದೊಡ್ಡ ಆರೋಪ ಇದೆ. 22 ಲಕ್ಷ ಜನ ಎಕ್ಸಾಮ್ ಅನ್ನ ಬರೆದಿದ್ರು. ಯಾವಾಗ ರೀ ಎಕ್ಸಾಮ್ ಅಂತ ಹೇಳಿದ್ರು, ನಿದ್ರೆ ಇಲ್ಲದ ರಾತ್ರಿಗಳನ್ನ ಕಳೆದಿದ್ದೀವಿ, ಓದಿದ್ದೀವಿ, ಊಟ ಉಪಚಾರ ಬಿಟ್ಟು ಬರೀ ಓದು ಅಂದ್ಕೊಂಡೇ ಓದಿದ್ವಿ. ಬಟ್ ಹಿಂಗಾಗ್ಬಿಡ್ತಲ್ಲ ಅಂತ 10 ಜನ ತಮ್ಮ ಜೀವವನ್ನೇ ತ್ಯಾಗ ಮಾಡಿಬಿಟ್ರು, ಆತ್ಮಹತ್ಯೆಗೆ ಶರಣಾದ್ರು, ಸಾವನ್ನಪ್ಪಿದ್ರು. ಅದಾಗ್ತಾ ಇದ್ದಂತೆ ರೀ ಎಕ್ಸಾಮ್ ಮೊನ್ನೆ ನಡೀತು. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕವನ್ನು ತಗೊಳ್ಳೋಣ. ಅತ್ಯಂತ ಅದ್ಭುತವಾದ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೀತಾ ಇತ್ತು. ಪರಿಣಾಮ ಟ್ರಾಫಿಕ್ ಜಾಮ್ ಆಯಿತು, ಬರೋದಕ್ಕೆ ಲೇಟ್ ಆಯಿತು. 3 ನಿಮಿಷ ಲೇಟ್ ಆಯಿತು ಅಂದ್ಕೊಂಡು ಗೇಟ್ ಒಳಗೆ ವಿದ್ಯಾರ್ಥಿಗಳನ್ನು ಸೇರಿಸಲಿಲ್ಲ. ಅವರ ರಂಪಾಟ ಎಂಥವ್ರಿಗೂ ಕೂಡ ಕರಳು ಹಿಂಡುವಂಗಿತ್ತು. ನೆಲಕ್ಕೆ ಬಿದ್ದು ಒರಲಾಡಿದ್ರು, ಅರ್ಚಿದ್ರು, ಕಿರ್ಚಿದ್ರು, ತಿಪ್ಪರ್ಲಾಗ ಹಾಕಿದ್ರು, ಒಳಗೆ ಸೇರಿಸಲಿಲ್ಲ. ಬಿಕಾಸ್ ರೂಲ್ಸ್ ಇರೋದೇ ಹಾಗೆ. ಹಾಗಾದರೆ ಎಡವಟ್ಟು ಯಾರ್ದು? ಯಾರನ್ನ ಪ್ರಶ್ನೆ ಮಾಡಬೇಕು? ಬಹಳ ದೊಡ್ಡ ಎಕ್ಸಾಮ್ಗಳಾಗ್ತಾ ಇದ್ದಾವೆ ಅಂದಾಗ ಎಚ್ಚರಿಕೆಯನ್ನು ವಹಿಸಬೇಕಾಗಿರೋದು ಕೇವಲ ವಿದ್ಯಾರ್ಥಿಗಳು ಮತ್ತು ಅವರ ತಂದೆ ತಾಯಿ ಮಾತ್ರನ? ಸರ್ಕಾರಗಳಿಗೆ ಆ ಹೊಣೆ ಇರೋದಿಲ್ವಾ? ಈ ಎಡವಟ್ಟಿಗೆ ಹೊಣೆಗಾರಿಕೆಯನ್ನು ಯಾರು ತಗೊಳ್ತಾರೆ? ಇದ್ರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ನೀಟ್ ಪಾಲಿಟಿಕ್ಸ್. ನಾನು ವಿದ್ಯಾ ಮಲ್ನಾಡ್ ಅಂತ ಹೇಳ್ತಾ ಚರ್ಚೆ ಶುರು ಆಗೋಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ನೋಡೋಣ. ತಾರಕಕ್ಕೇರ್ತಾ ಇದೆ ಬಿಡದಿ ಟೌನ್ಶಿಪ್ ವಿಚಾರ. ಪ್ರಬಲ ಒಕ್ಕಲಿಗ ನಾಯಕರ ಕಾಳಗಕ್ಕೆ ಸಿದ್ಧವಾಯ್ತಾ ವೇದಿಕೆ? ಡಿಕೆಶಿ ಆಹ್ವಾನಕ್ಕೆ ಷರತ್ತು ವಿಧಿಸಿ ಮರುಪತ್ರ ಬರೆದ HDK. ಕಾಂಗ್ರೆಸ್ನಲ್ಲಿ ಮುಂದುವರಿದ ಸಂಪುಟ ವಿಸ್ತರಣೆಯ ಜಟಾಪಟಿ. ಇವತ್ತು ಅಥವಾ ನಾಳೆ ಡೆಲ್ಲಿಗೆ ಸಿದ್ದು ಮತ್ತು DK ಶಿವಕುಮಾರ್ ಪ್ರಯಾಣ. ಹೈಕಮಾಂಡ್ ಜೊತೆ ಚರ್ಚೆ ನಡೆಸಲಿರುವ ಉಭಯ ನಾಯಕರು. ಪರಿಷತ್ ಚುನಾವಣೆ ವೇಳೆ ಅಡ್ಡ ಮತದಾನದ ವಿಚಾರ. ಇವತ್ತು ಡೆಲ್ಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಲಿರುವ ಅಶೋಕ್ ಮತ್ತು ವಿಜಯೇಂದ್ರ. ನಾಳೆ ಸಂಜೆ ಮಧ್ಯಂತರ ವರದಿ ಸಲ್ಲಿಕೆ ಸಾಧ್ಯತೆ. ಮಮತಾ ಬ್ಯಾನರ್ಜಿಗೆ ಬಿಗ್ ಶಾಕ್ ಕೊಟ್ಟ TMC. ಪಕ್ಷದ ಮುಖ್ಯಸ್ಥ ಸ್ಥಾನದಿಂದ ಉಚ್ಚಾಟನೆ, ಬಂಡಾಯ ನಾಯಕರಿಂದ ಪರ್ಯಾಯ ನಾಯಕತ್ವ ರಚನೆ. ದಾವಣಗೆರೆಯಲ್ಲಿ ಮಳೆ ಇಲ್ಲದೆ ಜನ ತತ್ತರ. ಮಳೆ ಇಲ್ಲದೆ ಒಣಗ್ತಾ ಇರುವ 100 ಎಕರೆ ಬೆಳೆ. ಈತ ಖಾಲಿ ಕೊಡ ಹಿಡ್ಕೊಂಡು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಒಂದು ವರ್ಷದಲ್ಲಿ 10 ಜನ ವಿದ್ಯಾರ್ಥಿಗಳ ಸಾವು. ಮತ್ತೊಂದು ಕಡೆ ನಮ್ಮ ರಾಜ್ಯದಲ್ಲಿ 3 ಜನ ವಿದ್ಯಾರ್ಥಿಗಳ ಭವಿಷ್ಯ, ಮೆಡಿಕಲ್ ಭವಿಷ್ಯ ನೀರುಪಾಲು. ಕೇವಲ 1 ವರ್ಷದಲ್ಲಿ ನಾವು ನೋಡ್ತಾ ಇರುವಂತಹ ಡೇಟಾ. ಇದು ಯಾವಾಗಿಂದ ಹಿಂಗೆ ನಡೀತಾ ಇದೆ? ಎಜುಕೇಷನ್ ಅನ್ನೋದು ಒಂದು ರೀತಿ ತಳಪಾಯ ಇಲ್ಲದಂತಹ ವೇದಿಕೆಯಾಗಿ ರೆಡಿ ಆಗ್ತಾ ಇದೆಯಾ? ಇದಕ್ಕೆ ಒತ್ತು ಕೊಡುವಂಥದ್ದು ಯಾರ ಜವಾಬ್ದಾರಿ? ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಬೆಂಗಳೂರಿನಲ್ಲಿ ನಡೆದಂತಹ ನೀಟ್ ಪರೀಕ್ಷೆ ಈಗ ರಾಜಕೀಯ ಜಟಾಪಟಿಗೆ ಕಾರಣ ಆಗ್ತಾ ಇದೆ. ಪರೀಕ್ಷಾ ವಿದ್ಯಾರ್ಥಿಗಳ ಪರದಾಟಕ್ಕೆ ಕಾಂಗ್ರೆಸ್ ಸಮಾವೇಶವೇ ಕಾರಣ ಅಂತ ಬಿಜೆಪಿ ವಾಗ್ದಾಳಿಯನ್ನು ಶುರು ಮಾಡಿದ್ರೆ, ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡಿರೋದು ಕೇಂದ್ರ ಸರ್ಕಾರ ಅಂತ ಕಾಂಗ್ರೆಸ್ ಕೂಡ ತಿರುಗೇಟನ್ನು ಕೊಡ್ತಾ ಇದೆ. ಈ ನೀಟ್ ಪಾಲಿಟಿಕ್ಸ್ ನಲ್ಲಿ ನಿಜಕ್ಕೂ ಗೆದ್ದವ್ರು ಯಾರು, ಸೋತವ್ರು ಯಾರು, ವಿದ್ಯಾರ್ಥಿಗಳ ಕಥೆ ಏನು? ಇದಕ್ಕೆ ಸಂಬಂಧಪಟ್ಟಂತೆ ಓವರ್ ಆಲ್ ಒಂದು ರಿಪೋರ್ಟ್ ಇದೆ. ರಿಪೋರ್ಟ್ ನೋಡಿಕೊಂಡು ಚರ್ಚೆಯನ್ನು ಆರಂಭ ಮಾಡೋಣ. ಹ್ಯಾವ್ ಅ ಲುಕ್. ನೀಟ್ ಮರುಪರೀಕ್ಷೆ, ಕೈ ಸಮಾವೇಶ, ಟ್ರಾಫಿಕ್ ಜಾಮ್. ತಡವಾಗಿ ಬಂದ ಸ್ಟೂಡೆಂಟ್ಸ್, ಪರೀಕ್ಷೆ ಕೇಂದ್ರದಲ್ಲಿ ಹೈಡ್ರಾಮಾ. ಅಸಲಿಗೆ ನೀಟ್ ಮರುಪರೀಕ್ಷೆ ಹೊತ್ತಲ್ಲಿ ಕಾಂಗ್ರೆಸ್ ಸಮಾವೇಶ ಬೇಕಿತ್ತ ಎಂಬ ಪ್ರಶ್ನೆ ಎಲ್ಲರಲ್ಲಿ ಮೂಡಿದೆ. ಕಾಂಗ್ರೆಸ್ ಸಮಾವೇಶದಿಂದ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದ್ದು, ನೀಟ್ ಬರೆಯಬೇಕಿದ್ದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಎದುರಾಗಿದೆ. ಇದೀಗ ಈ ಚರ್ಚೆ ಆಡಳಿತ ಮತ್ತು ಪ್ರತಿಪಕ್ಷ ನಡುವೆ ಮಾತಿನ ಮಲ್ಲಯುದ್ಧವೇ ಶುರುವಾಗಿದೆ. ಈಗ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತೊಂದರೆ ಉಂಟಾಗಿದ್ದು, ಪರೀಕ್ಷೆ ನಷ್ಟಕ್ಕೆ ಜವಾಬ್ದಾರರು ಯಾರು ಅಂತ ವಿದ್ಯಾರ್ಥಿಗಳ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರ ಪ್ರತಿಪಕ್ಷ ನಡುವೆ ನೀಟ್ ಮಹಾಯುದ್ಧವೇ ನಡೆಯುತ್ತಿದೆ. ಈ ವೇಳೆ ವಿಪಕ್ಷ ನಾಯಕ ಅಶೋಕ್ ಕಾಂಗ್ರೆಸ್ ಸಮಾವೇಶವೇ ಪರೀಕ್ಷೆ ವಿಳಂಬಕ್ಕೆ ಕಾರಣ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕಾರ್ಯಕ್ರಮವನ್ನ ಪರೀಕ್ಷೆ ಸಮಯ ನೋಡಿಕೊಂಡು ಮುಂದೂಡಬೇಕಿತ್ತು. ಕಾಂಗ್ರೆಸ್ನವರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡುವಂತ ಈ ಕಾಂಗ್ರೆಸ್ ಪಾರ್ಟಿ
ಜ್ಞಾನ ಬೇಕಾಯ್ತು, ಕಾಮನ್ ಸೆನ್ಸ್ ಬೇಕಾಯ್ತು. ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡಕ್ ಮುಂಚೆ ನೀವೇನ್ ಮಾಡಿದೀರಾ? ಈ ಟ್ರಾಫಿಕ್ ಜಾಮ್ ಇಂದಾನೇ ಇಷ್ಟು ಅನಾಹುತ ಆಗಿದೆ ಅಂತ ಎಲ್ಲಾ ಪೇರೆಂಟ್ಸ್ ಹೇಳ್ತಾ ಇದ್ದಾರೆ. ನೀವು ಒಂದ್ 2 ಗಂಟೆ ಮುಂದೆ ಹಾಕೊಂಡಿದ್ರೆ ಕಾರ್ಯಕ್ರಮನ ಏನಾಗ್ತಾನೆ ಇರ್ಲಿಲ್ಲ. ಅದರಿಂದ ಇದಕ್ಕೆ ನೇರ ಕಾರಣ ಕಾಂಗ್ರೆಸ್ ಪಾರ್ಟಿನೇ, ಕಾಂಗ್ರೆಸ್ ಸರ್ಕಾರ. ಇನ್ನು ಇದೇ ವಿಚಾರವಾಗಿ ಬಿಜೆಪಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಬಿಜೆಪಿಯಿಂದ ನಾವು ಪಾಠ ಕಲಿಯಬೇಕಿಲ್ಲ, 3 ಮಕ್ಕಳಿಗೆ ಅನ್ಯಾಯ ಆಗಿರೋದು ನಿಜ, ಅದಕ್ಕೆ ನಾವು ಜವಾಬ್ದಾರರಲ್ಲ ಅಂತ ಗುಡುಗಿದ್ದಾರೆ. ಬೇರೆ ವಿದ್ಯಾರ್ಥಿಗಳಿಗೆ ಆಗದ ಸಮಸ್ಯೆ ಈ 3 ಮಾತ್ರ ಆಗಿದೆಯಾ ಅಂತ ಪ್ರಶ್ನಿಸಿದ್ದಾರೆ. ಬಿಜೆಪಿ ಅಧಿಕಾರದ ರಾಜ್ಯದಲ್ಲೂ ಸಹ ಸಮಸ್ಯೆ ಆಗಿದೆ, ಅದಕ್ಕೆ ಬಿಜೆಪಿ ಕ್ಷಮೆ ಕೇಳಲಿ, ರಾಜಕೀಯ ಮಾಡಬೇಕೆಂದ್ರೆ ಸರಿಯಾಗಿ ಲಾಜಿಕಲ್ ಆಗಿರ್ಲಿ ಅಂತ ಬಿಜೆಪಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೋಡಿ, ಬಿಜೆಪಿ ಅವರ ಹತ್ರ ಏನು ಪಾಠ ಕಲಿಯೋದಿಲ್ಲ. ಅವರು ನಿಜವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿದ್ರೆ ಫಸ್ಟ್ ಕ್ಷಮೆ ಕೇಳಲಿ. 22 ಲಕ್ಷ ಜನರಿಗೆ ಮೋಸ ಮಾಡಿದ್ರಲ್ಲ ಕಳೆದ 10 ವರ್ಷದಲ್ಲಿ 90 ಪೇಪರ್ ಲೀಕ್ ಆಗಿದೆ. ಸುಮಾರು ಅಪ್ರಾಕ್ಸಿಮೇಟ್ಲಿ 90 ಪೇಪರ್ ಲೀಕ್ಸ್. ಅದ್ರ ಬಗ್ಗೆ ಕ್ಷಮೆ ಕೇಳಲಿ. ಆಮೇಲೆ 3 ಜನ ಎಕ್ಸಾಮ್ ಬರ್ಲಿಕ್ಕೆ ಆಗಿಲ್ಲ ನಿಜ. ಕಾರಣಗಳು ನಾನು ಬಹಿರಂಗವಾಗಿ ಹೇಳಿದ್ದೀನಿ. ಒಬ್ರು ಮಾಗಡಿಯಿಂದ ಬರ್ತಾ ಇದ್ರು, ಮಾಗಡಿನಲ್ಲಿತ್ತ ನಮ್ದು ಇದರಲ್ಲಿ ನಮ್ಮ ಕಾಂಗ್ರೆಸ್ ರ್ಯಾಲಿ. ಇನ್ನೊಬ್ರು ಹಳೆಯ ಹಾಲ್ ಟಿಕೆಟ್ ತಂದಿದ್ರು, ಇನ್ನೊಬ್ರು ಆರ್ ಟಿ ನಗರಿಂದ ಬರ್ತಾ ಇದ್ರು ಅಂತ ಇದೆ. ಆಮೇಲೆ ನೀಟ್ ಬಹಳ ಸ್ಪೆಸಿಫಿಕ್ ಡೈರೆಕ್ಷನ್ಸ್ ಇದೆ ಅಲ್ಲ, 11 ಗಂಟೆ ಗೇಟ್ ತೆಗಿತಾರೆ, 1:30 ಒಳಗೆ ಇರಬೇಕು, 2.5 hours ಬಿಫೋರ್ ಇರಬೇಕು ಅಂತ ಹೇಳಿದ್ರು ಕೂಡ ಕೆಲವು ಬಯೋಮೆಟ್ರಿಕ್ ಕೂಡ ಹಾಕೋಬೇಕು ಅಂತ ಇದೆ. ಬಹಳ ಸ್ಪಷ್ಟವಾದಂತ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅನ್ನ ಕೊಟ್ಟಿದ್ದಾರೆ. 720 ಜನನು ಏನೋ RC ಕಾಲೇಜ್ನಲ್ಲಿ ಬರೆದಿದ್ದಾರೆ, ಅದರಲ್ಲಿ 140 ಜನ ಆಬ್ಸೆಂಟ್ ಇದ್ರು. ಅವರೆಲ್ಲ ಹೆಂಗ್ ಹೋದ್ರು? ಮತ್ತೆ ನೋಡಿ, ರಾಜಕೀಯ ಮಾಡಬೇಕು ಅಂದ್ರೆ ಸರಿಯಾಗಿ ಮಾಡಿ, ಲಾಜಿಕಲ್ ಆಗಿ ಮಾಡಿ. ಮತ್ ನೀವು ಫಸ್ಟ್ ಕ್ಷಮೆ ಕೇಳ್ರಪ್ಪ. ಈಗ ಆದ್ರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಸಣ್ಣ ಪುಟ್ಟ ತೊಂದರೆಗಳಿಗೆ ವಿಷಾದ ವ್ಯಕ್ತಪಡಿಸುತ್ತೇವೆ, ಆದರೆ ನೀಟ್ ಹಗರಣದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಅನಿಶ್ಚಿತತೆಗೀಡು ಮಾಡಿರೋದು ಬಿಜೆಪಿ ಅಂತ ಗುಡುಗಿದ್ದಾರೆ. ಮೈಸೂರು, ಯಾದಗಿರಿ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಗೈರಾಗಿದ್ದಾರೆ. ಅಲ್ಲಿ ಯಾವುದೇ ಕಾಂಗ್ರೆಸ್ ಕಾರ್ಯಕ್ರಮಗಳು ನಡೆದಿರಲಿಲ್ಲ. ಸಹಕಾರ ನೀಡೋಕೆ ಸಮಿತಿ ರಚಿಸಲಾಗತ್ತೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಆ ನೀಟ್ ಪರೀಕ್ಷೆಯಲ್ಲಿ ಕೆಲವು ವಿದ್ಯಾರ್ಥಿಗಳು ಟ್ರಾಫಿಕ್ ಸಮಸ್ಯೆಯಿಂದ 2-3 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗದೆ ಉಳಿದಿದ್ದಾರೆ ಎಂದು ನಾನು ನೋಡಿದೆ. ಈ ಕಾರ್ಯಕ್ರಮದ ಇಂಥ ಪ್ರಮಾದ ನಡೆದಿದೆ ಅಂತ ಯಾವುದಾದ್ರೂ ವಿದ್ಯಾರ್ಥಿನಿಗಳು ಈ ಕಾರ್ಯಕ್ರಮದಿಂದ ಅವ್ರಿಗೇನಾದರೂ ತೊಂದರೆ ಆಗಿ ಪರೀಕ್ಷೆಯಲ್ಲಿ ಅವ್ರು ಹಾಜರಾಗಲಿಲ್ಲ ಅನ್ನೋದಿದ್ದರೆ ನಾನು ಭಾಳ ಆಳವಾಗಿ ಅದನ್ನು ವಿಷಾದ ವ್ಯಕ್ತಪಡಿಸ್ತೇನೆ. ಅದರಲ್ಲಿ 2-3 ಮಕ್ಕಳನ್ನ ಭಾಳ ನಿರಂತರವಾಗಿ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದರು ಮತ್ತು ಸೋಷಿಯಲ್ ಮೀಡಿಯಾ, ಟ್ರೋಲ್ ಮೀಡಿಯಾದವರು ಆ ಮಕ್ಕಳನ್ನ ತೋರಿಸ್ತಾ ಇದ್ದಾರೆ. ಅವ್ರಿಗೇನಾದರೂ ಆ ಥರ ತೊಂದರೆ ಆಗಿದ್ದರೆ, ಅವ್ರಿಗೇನಾದರೂ 3 ಜನಕ್ಕೆ ಏನಾದ್ರು ತೊಂದರೆ ಆಗಿದರೆ ಅವ್ರಿಗೆ ಮುಂದಿನ ಎಕ್ಸಾಮ್ ತಗೊಳ್ಳೋಕ್ಕೆ ಎಲ್ಲ ರೀತಿಯ ಸಹಾಯವನ್ನು ಸಹ ನಾವು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ವಿದ್ಯಾರ್ಥಿಗಳ ಸಂಕಷ್ಟವನ್ನೇ ಅಸ್ತ್ರವಾಗಿಸಿಕೊಂಡು ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ರಾಜಕೀಯ ಕೆಸರೇರು ಚಾಟದಲ್ಲಿ ತೊಡಗಿದ್ದಾರೆ. ಈ ಗೊಂದಲದ ನಡುವೆ ಅಸಲಿಗೆ ಬಲಿಯಾಗ್ತಿರೋದು ಮಾತ್ರ ವಿದ್ಯಾರ್ಥಿಗಳು. ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು. ಚರ್ಚೆ ಆರಂಭ ಮಾಡೋಣ. ಸ್ಟುಡಿಯೋದಲ್ಲಿ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಕಾಂಗ್ರೆಸ್ ವಕ್ತಾರಾಗಿ ರಘು ದೊಡ್ಡೇರಿ ಇದ್ದಾರೆ. ರಘು ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಕ್ಷಣ ತಜ್ಞರಾಗಿ ಡಾಕ್ಟರ್ ಸುಪ್ರೀತ್ ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಫಸ್ಟ್ ಓಪನಿಂಗ್ ಕಾಮೆಂಟ್ ನಿಮ್ಮಿಂದಲೇ ತಗೊಳ್ಳೋಕೆ ಇಷ್ಟಪಡ್ತೀನಿ ಸರ್. ವಿದ್ಯಾರ್ಥಿಗಳ ತಪ್ಪು ಯಾವ ಪರ್ಸೆಂಟೇಜಲ್ಲಿದೆ? ರಾಜಕೀಯ ಪಾರ್ಟಿಗಳ ಎಡವಟ್ಟು ಯಾವ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ ನಿಮಗೆ? ನಾನು ಬೀಯಿಂಗ್ ಎನ್ ಅಕಾಡೆಮಿಷಿಯನ್, ಒಬ್ಬ ಶಿಕ್ಷಣ ಕ್ಷೇತ್ರದ ಪ್ರೊಫೆಸರ್ ಆಗಿ ನಾನು ಮಕ್ಕಳಿಗೆ ಪ್ರಪ್ರಥಮವಾಗಿ ಹೇಳೋದು, ಯಾವುದೇ ಪಕ್ಷ ಇರಲಿ, ಯಾವುದೇ ರಾಜಕೀಯ ವ್ಯವಸ್ಥೆ ಇರಲಿ, ವಿ ಕೆನಾಟ್ ಬ್ಲೇಮ್ ಎನಿಬಡಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್.
ಬ್ಲೇಮ್ ಗೇಮಲ್ಲಿ ನಾವು ಆ್ಯಸ್ ಅನ್ ಅಕಾಡೆಮಿಷನ್ನು ಜೊತೇಲಿ ಸೇರಿಸ್ಕೊಳ್ಳಿಕ್ಕಾಗಲ್ಲ. ಆದರೆ ಮಕ್ಕಳಿಗೆ ಇವತ್ತಿನ ದಿವಸ ಏನು ನೀಟ್ ಪರೀಕ್ಷೆಗೆ ತಯಾರಾಗೋದನ್ನು ನಾವು ಏನು ಹೇಳ್ಕೊಡ್ತಾ ಇದ್ದೀವಿ, ಅದೇ ರೀತಿ ಶಿಕ್ಷಕರು ಟೈಮ್ ಮ್ಯಾನೇಜ್ಮೆಂಟನ್ನು ಕೂಡ ನಾವು ಒಂದಿಷ್ಟು ಹೇಳ್ಕೊಡ್ಬೇಕಾಗ್ತದೆ. ಪರೀಕ್ಷೆ ಪ್ರಾರಂಭವಾಗುವ ಮೊದಲು ಯಾವ ಹಂತದಲ್ಲಿ ಅಲ್ಲಿ ಹೋಗಿ ನಿಂತ್ಕೊಳ್ಬೇಕು, ಅಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅನ್ನೋದನ್ನು ಕೂಡ ನಾವು ಹೇಳ್ಕೊಡ್ಬೇಕು. ಇದೆಲ್ಲತ್ರ ಮಧ್ಯ ಈಗೇನು ಇವೆರಡು ಪಕ್ಷಗಳು ಕಿತ್ತಾಡ್ತಾ ಇದ್ದಾರೆ, ನೀವು 22 ಲಕ್ಷ ಜನಕ್ಕೆ ಮೋಸ ಮಾಡಿದ್ರಿ, ಆಮೇಲೆ ಎಕ್ಸಾಮಿನೇಷನ್ ದಿವಸ ನೀವು ಪೋಸ್ಟ್ಪೋನ್ ಮಾಡ್ಕೊಳ್ಳೋಕ್ಕಾಗಲಿಲ್ವಾ, ಎಲ್ಲೋ ಒಂದು ಕಡೆ ಇಬ್ಬರು ಮಾತಾಡೋದು ನಿಜ ಅಂದ್ಕೊಳ್ಳೋಣ. ಆದರೆ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಒಂದಿಷ್ಟು ಸ್ವಲ್ಪ 1-2-3 ಅವರ್ಸ್ ಪೋಸ್ಟ್ಪೋನು ಇವರು ಕೂಡ ಮಾಡ್ಬೋದಾಗಿತ್ತು. ಯಾಕಂದರೆ ಮಕ್ಕಳ ಹಿತದೃಷ್ಟಿಯಿಂದ ನಿಷ್ಪಕ್ಷಪಾತವಾಗಿ ಪ್ರಧಾನಮಂತ್ರಿ ಮೋದಿಯವರು ಕೂಡ 1-2 ಅವರ್ಸ್ ಮೊನ್ನೆ ದಿವಸ ಎಕ್ಸಾಮಿನೇಷನ್ ಪರ್ಪಸ್ಗೆ ಈ ಕಾನ್ವಾಯ್ಸ್ ಎಲ್ಲ ಹೋಗೋದ್ರಿಂದ 2 ಅವರ್ಸ್ ಲೇಟ್ ಮಾಡಿ ಅವರು ಹೋಗಿದ್ದಾರೆ. ಸೊ ಒಬ್ರನ್ನೊಬ್ರು ನೋಡಿ ಒಳ್ಳೆಯದನ್ನು ಕಲ್ತ್ಕೊಂಡು ಪೊಲಿಟಿಕಲ್ ಪಾರ್ಟೀಸ್ ಶುಡ್ ಬಿ ಏನಂದರೆ ಎಲ್ಲೋ ಒಂದು ಕಡೆ ಮಾದರಿಯಾಗಿ ಮಕ್ಕಳಿಗೆ ನಾವು ಬಿಂಬಿಸಬೇಕು. ಇದೇ ಪಕ್ಷದಲ್ಲಿ ಇದೇ ಏನು ಎಕ್ಸಾಮಿನೇಷನ್ ಪರ್ಪಸ್ಗೆ ಈ ಎರಡೂ ಪಕ್ಷಗಳು ಸೇರಿಕೊಂಡು ಯಾಕೆ ಈ ಕಾರ್ಪೊರೇಟ್ ಕೋಚಿಂಗ್ ಸೆಂಟರ್ಸ್ ಮೇಲೆ ಕಡಿವಾಣ ಹಾಕ್ತಾ ಇಲ್ಲ ಅನ್ನೋದು ನನ್ನ ದೊಡ್ಡ ಪ್ರಶ್ನೆ. ಆ ಕಾರ್ಪೊರೇಟ್ ಕೋಚಿಂಗ್ ಸೆಂಟರ್ಸಿಂದಲೇ ಇವತ್ತಿನ ದಿವಸ ನೀಟಿನ ಹಗರಣ ಆಗಿರೋದು. ಆ ನೀಟ್ ಹಗರಣದಲ್ಲಿ ಯಾರ್ಯಾರು ಕಾರ್ಪೊರೇಟ್ ಕೋಚಿಂಗ್ ಸೆಂಟರ್ಸ್ ಇವತ್ತಿನ ದಿವಸ ಏನು ರಾಜ್ಯವ್ಯಾಪಿ ಮತ್ತು ಏನು ರಾಷ್ಟ್ರವ್ಯಾಪಿ ಹರಡ್ಕೊಂಡಿದೆ, ಮಕ್ಕಳಿಗೆ ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಅವರು ನಿಷ್ಪಕ್ಷಪಾತವಾಗಿ ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾಕೆ ಯಾರೂ ಕೂಡ ಅದನ್ನು ಇನಿಷಿಯೇಟಿವ್ಶಿಪ್ ತಗೊಳ್ತಾ ಇಲ್ಲ ಅನ್ನೋದು ನಾನೊಬ್ಬ ಅಲ್ಲ, ಈ ರಾಜ್ಯದ ಈ ರಾಷ್ಟ್ರದ ಎಲ್ಲ ಶಿಕ್ಷಣ ತಜ್ಞರಿಗೂ ಕೂಡ ನಿಜವಾಗ್ಲೂ ಆಳವಾದಂಥ ನೋವಿದೆ. ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಸುಮ್ಮನೆ ಈ ನಾಗಾಲೋಟದ ಪ್ರಪಂಚದಲ್ಲಿ ಓಡು 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 ಅಂತ ನೀನು ಓಡು ಓಡು ಅಂತ ಓಡಿಸ್ತಾ ಇದ್ದಾರೆ. ಇದೆಲ್ಲದ್ರ ಮಧ್ಯೆ ನೀಟ್ ಎಕ್ಸಾಮಿನೇಷನ್ ನಡೆಯುವಂಥ ಸಂದರ್ಭದಲ್ಲಿ ಮಕ್ಕಳ ಪಿನ್ ಕೋಡ್ ಏನಿದೆ ಆ ಪಿನ್ ಕೋಡ್ಗೆ ತಕ್ಕಂತೆ ಆ ಏರಿಯಾದ ಎಕ್ಸಾಮಿನೇಷನ್ ಸೆಂಟರ್ಸನ್ನು ಯಾಕೆ ಹಾಕಲ್ಲ? ದೇ ಹ್ಯಾವ್ ಟು ಅಲಾಟ್ ದಿ ಎಕ್ಸಾಮಿನೇಷನ್ ಸೆಂಟರ್ಸ್ ಅಕಾರ್ಡಿಂಗ್ ಟು ದೇರ್ ರೆಸಿಡೆನ್ಷಿಯಲ್ ಪಿನ್ ಕೋಡ್ ಏರಿಯಾ. ಆವಾಗ ಅಪ್ಪ ಅಮ್ಮಂದ್ರಿಗೂ ಈ ಟೆನ್ಷನ್ ಇರಲ್ಲ, ಮಕ್ಕಳಿಗೆ ಈ ಟೆನ್ಷನ್ ಇರೋದಿಲ್ಲ. ಈಗ ನೋಡಿ, ಅದರಲ್ಲಿ ಯಾವುದೋ ಒಂದು ಮಗು ಎಲ್ಲಿಂದನೋ ಬರಬೇಕು ಅಂದರೆ, ಈಗ ಫಾರ್ ಒಂದು ಸಣ್ಣ ಎಕ್ಸಾಂಪಲ್, ಕೋಲಾರದಿಂದ ಒಂದು ಮಗು RC ಕಾಲೇಜಿಗೆ ಬರಬೇಕಂದ್ರೆ ಮೇಡಮ್ ನಮ್ಮಂಥವ್ರೆ ವೆಹಿಕಲಲ್ಲಿ ಹೋಗೋವಂಥ ನಮ್ಮಂಥವ್ರೆ ಬೆಂಗಳೂರು MG ರೋಡಿಂದ ಕೋಲಾರ್ಗೆ ಹೋಗೋದಕ್ಕೆ ಟ್ರಾಫಿಕಲ್ಲಿ 4 ಅವರ್ಸ್ ಬೇಕು. ಎಕ್ಸಾಕ್ಟ್ಲಿ ಅಲ್ವಾ ಮೇಡಮ್? ಅಂಥದ್ರಲ್ಲಿ 11 ಗಂಟೆಯಿಂದ 1 ಗಂಟೆ ತನಕನೂ ಎಕ್ಸಾಮ್ ಟೈಮ್ ಇರುತ್ತೆ, ಬರ್ಬೋದು ಅಂತಂದರೆ ಆ ಮಕ್ಕಳು, ಈಗ ನೀವು ಎಲ್ಲ ದಿನ ಟ್ರಾಫಿಕಲ್ಲಿ ಓಡಾಡ್ತೀವಿ ಗೊತ್ತಿರುತ್ತೆ, ಆ ಮಕ್ಕಳಿಗೆ ಓದೋದನ್ನು ಬಿಟ್ಟು ಇನ್ನೇನು ಗೊತ್ತಿರಲ್ಲ. ಮತ್ತು ತಂದೆ ತಾಯಂದರು ಕೂಡ ಮೋಸ್ಟ್ ಆಫ್ ದೆಮ್ ಕಮ್ ಫ್ರಮ್ ಎ ರೂರಲ್ ಬ್ಯಾಕ್ಗ್ರೌಂಡ್. ಆಮೇಲೆ ಲಾಸ್ಟ್ ಇಯರ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಈಗ ಒಂದು 2-3 ವರ್ಷದಿಂದ ನಾನು ಕೂಡ ಐ ಆಮ್ ಆಲ್ಸೋ ಎ ಪ್ಯಾಷನೇಟ್ ಫಿಸಿಕ್ಸ್ ಪ್ರೊಫೆಸರ್, ನಾನು ಕೂಡ ಆ ಮಕ್ಕಳಲ್ಲೆಲ್ಲ ಮಾತಾಡಿದಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಎಷ್ಟೋ ಜನಕ್ಕೆ ನೀಟ್ ಎಕ್ಸಾಮಿನೇಷನಲ್ಲಿ ಸೀಟ್ ಸಿಕ್ಕದೇ ಇರೋ ಕಾರಣ ಏನಪ್ಪ ಅಂತಂದರೆ ಅವ್ರು ಓದಿಲ್ಲ ಅನ್ನೋ ಕಾರಣ ಅಲ್ಲ. ಒಂದು ಎಕ್ಸಾಮಿನೇಷನ್ ಸೆಂಟರ್ ಎಲ್ಲೋ ಇತ್ತು, ಆ ಟೆನ್ಷನಲ್ಲಿ ಹೋಗಿ ಬರೆದಿರ್ತಾರೆ. ಮತ್ತೊಂದು ಟೆನ್ಷನ್ ಏನಪ್ಪ ಅಂತಂದರೆ ಮೇಜರ್ಲಿ ಆ ಟೈಮ್ ಫ್ರೇಮ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ದಿ ಮೇಜರ್ ಪ್ರಾಬ್ಲಮ್. ಇದೆಲ್ಲದ್ರ ಜೊತೆಗೆ 108 ಆನ್ಲೈನ್ನಲ್ಲಿ ಅಪ್ಡೇಟ್ ಮಾಡಬೇಕಲ್ಲ. ಸೆಮಿ ರೂರಲ್ ಏರಿಯಾ ಮತ್ತು ರೂರಲ್ ಏರಿಯಾ ಮಕ್ಕಳಿಗೆ ಇದು ಎಲ್ಲೋ ಒಂದು ಕಡೆ ಮಾರಕ ಆಗಿದೆ. ಅವರಿಗೆ ಹೇಳ್ಕೊಡ್ಲಿಕ್ಕೆ ಕಾಲೇಜ್ ಮಟ್ಟದಲ್ಲಿ ಹೇಳ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತಿಗೂ ಕೂಡ ಎನಿ ಎಜುಕೇಷನ್ ಮಿನಿಸ್ಟರ್ ಹೂ ಕಮ್ಸ್, ಐ ವಾಂಟ್ ಟು ರೈಟ್ಲಿ ಕ್ವಶನ್ ದೆಮ್, ವೈ ಆರ್ ಯು ನಾಟ್ ಅಲೋಯಿಂಗ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೋಚಿಂಗ್ ಇನ್ ಆಲ್ ದಿ PU ಕಾಲೇಜಸ್? ಪ್ಲೀಸ್ ಅಲೋ ದೆಮ್. You are not allowing the competitive examination coaching in all the private colleges. That is why corporate tuition centers have started now, which is playing a very big game in the society of this country. ಟ್ರೂ ಸರ್. ನಾನು ಬರ್ತೀನಿ ಮಾತ್ರ. ರಘು ಅವರೇ, ವಿದ್ಯಾ ನೋಡಿ, ಇವತ್ತು ನಿಜವಾಗ್ಲೂ ನಾವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ 3 ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಮತ್ತು ಏನಿರ್ತಕ್ಕಂಥ ನೀಟೇನು ಕಾರ್ಪೊರೇಟ್ ಮಾಫಿಯಾ ಏನು ಹೇಳ್ತಿದ್ದಾರೆ, ಕಾರ್ಪೊರೇಟ್ ಟ್ಯೂಷನ್ ಸೆಂಟರ್ಗಳಿದ್ದಾರೆ, ಅದ್ರ ವಿಚಾರವನ್ನು ಚರ್ಚೆ ಮಾಡೋಣ. ಇವತ್ತು ನಿಜವಾಗ್ಲೂ ಇವತ್ತು ಆಗಿರ್ತಕ್ಕಂಥ ಸಮಸ್ಯೆಗೆ ಯಾರು ಕಾರಣ, ಉತ್ತರದಾಯಿತ್ವ ಯಾರು, ಈ 22 ಲಕ್ಷ ಮಕ್ಕಳುಗಳಿಗೆ ನ್ಯಾಯ ಒದಗಿಸೋರು ಯಾರು? ಮತ್ತು ಕಳೆದ 4 ವರ್ಷದಲ್ಲಿ ಸುಮಾರು 100 ಮಕ್ಕಳುಗಳು, 100 ವಿದ್ಯಾರ್ಥಿಗಳು ನೀಟ್ ಆಸ್ಪಿರೆಂಟ್ಸು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ 100 ಜೀವಗಳಿಗೆ ಬೆಲೆ ಕೊಡೋರು ಯಾರು? ಎಷ್ಟು ದಿನದಲ್ಲಿ? ಕಳೆದ 4 ವರ್ಷದಲ್ಲಿ
ಕಳೆದ 4 ವರ್ಷದಲ್ಲಿ 100 ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ರಾಜ್ಯ ಸರ್ಕಾರ ಮೊದಲು ಅವ್ರದ್ದೇ ಅಂತ ನಾವು ಇದನ್ನು ಮಾಡ್ಕೊಳ್ತಾ ಇದ್ವಿ. ರಾಜ್ಯ ಸರ್ಕಾರ ನಮ್ಮದೇ ಕಾಲೇಜ್ಗಳು, ಮೆಡಿಕಲ್ ಕಾಲೇಜ್ಗಳು, ನಮ್ಮದೇ ಮೆಡಿಕಲ್ ಕಾಲೇಜ್ಗೆ ಬೇಕಾಗಿರ್ತಕ್ಕಂಥ ಅಡ್ಮಿಷನ್ ಅನ್ನು ನಾವೇ ಮಾಡ್ತಾ ಇದ್ವಿ. ಮತ್ತೆ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾದಂಥ 15% ಕೋಟವನ್ನು ನಾವು ಕೊಡ್ತಿದ್ವಿ. ಅವರು ಅಲ್ಲಿಂದ ಬಂದು ಬೇರೆ ಬೇರೆ ರಾಜ್ಯಗಳಿಂದ ಬಂದು ತೆಗೆದುಕೊಳ್ತಾ ಇದ್ರು. ದೆನ್ ಅವರು ನಡೀತಾ ಇತ್ತು. ಯಾವಾಗ ಕೇಂದ್ರ ಸರ್ಕಾರ ಅವೈಜ್ಞಾನಿಕವಾಗಿ ಈ ನೀಟನ್ನು ತಂದ ನಂತರ ಹಲವಾರು ರಾಜ್ಯಗಳು ಅದನ್ನು ಅಪೋಸ್ ಮಾಡಿದ್ರು. ಹಲವಾರು ರಾಜ್ಯಗಳನ್ನು ಅಪೋಸ್ ಮಾಡಿದ ನಂತರನೂ ಕೂಡ ಅವರು ಈ ಕಂಟಿನ್ಯೂಯೇಷನ್ ಆಗ್ತಾ ಇದೆ ಅಂತಂದರೆ ಕೇಂದ್ರ ಸರ್ಕಾರದ ಅಸಮರ್ಥತೆ ಎದ್ದು ಕಾಣ್ತಾ ಇದೆ. ಅಂದರೆ ಇದನ್ನು ನಡೆಸುವಂಥ ಒಂದು ಇದರ ಸಾಮರ್ಥ್ಯ ಅವ್ರಿಗೆ ಕಾಣ್ತಾ ಇಲ್ಲ. ಮೊದಲನೇ ಬಾರಿಗೆ ದೇಶ ಕಾಯುವಂಥ ಸೈನಿಕರನ್ನು ಕರ್ಕೊಂಡ್ಬಂದಿದ್ದೀರಿ ಅಂತಂದರೆ ನೀವು ಯಾವ ಮಟ್ಟಕ್ಕೆ ಬಂದಿದ್ದೀರಿ ಅಂದರೆ ಒಂದು ಎಕ್ಸಾಮಿನೇಷನ್ ಹಾಲನ್ನು ಸೈನಿಕರ AK-47 ಇಟ್ಕೊಂಡು ನಡೆಸೋವಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ಅಂದರೆ ಏನಂತ ಅರ್ಥ, ಮಕ್ಕಳುಗಳು ಯಾವ ಭಯವನ್ನು ಹುಟ್ಟಿಸ್ತಾ ಇದ್ದೀರಿ ನೀವು. ಓಕೆ, ಮಕ್ಕಳಿಗೆ ಎಕ್ಸಾಮ್ ಬರ್ಸಕ್ಕಲ್ಲ, ಪೇಪರ್ ಸೇಫ್ ಅಲ್ಲ, ಪೇಪರ್ ಸೇಫ್ ಅಲ್ಲ, ಕೇಳಿಸ್ಕೊಳ್ಳಿ. ದೇರ್ ಆರ್ 100 other routes to do it. ನೀವು ಒಂದು ನಿಮಿಷ ಪೇಪರ್ ಹೇಗೆ ಲೀಕ್ ಆಗುತ್ತೆ? 1 ಸೆಕೆಂಡ್, ಪೇಪರ್ ಲೀಕ್ ಆಗಿರೋದಕ್ಕೆ ಪ್ರಶ್ನೆ ಮಾಡೋಣ. ಸೈನಿಕರನ್ನ ಕರ್ಕೊಂಡ್ಬಂದು ಅಲ್ಲ, ಸೈನಿಕರನ್ನ ಕರ್ಕೊಂಡು ಅದನ್ನೇ ಹೇಳ್ತಾ ಇರೋದು. ನಾನು ಕಾಲೇಜ್ಗಳಲ್ಲಿ ನೀವು AK-47 ಇಟ್ಕೊಂಡು ಬಂದು ನಿಂತ್ಕೊಂಡ್ರೆ ಮಕ್ಕಳು ಏನ್ ನಡೀತಾ ಇದೆ ಅಂತ ಅವ್ರಿಗೆ ಗೊಂದಲದಲ್ಲಿ ಬರೋದಿಲ್ವಾ? ನೀವು ಯಾವಾಗಲೂ ಒಂದ್ ಆಸ್ಪೆಕ್ಟ್ ಮಾತ್ರ ಯೋಚನೆ ಮಾಡಿ. ರಘು ಅವ್ರಿಗೆ ಫಸ್ಟ್ ಓಪನಿಂಗ್ ಕಾಮೆಂಟ್ ಅಂತ ತಗೊಳ್ಳಿಲ್ಲ. ರಘು ಅವರೇ ಅಂದ ತಕ್ಷಣ ನೀವೇ ಶುರು ಮಾಡ್ಬಿಟ್ರಿ. ಓಕೆ, ಏನೋ ಹೇಳ್ತಿದ್ದೀರಿ ಅಂತ ಸುಮ್ಮನೆ. ಎಕ್ಸಾಕ್ಟ್ಲಿ ಟ್ರೂ ನೀವು ಹೇಳಿದ್ದು. ಕಳೆದ 4 ವರ್ಷದಲ್ಲಿ ನಂಬರ್ಸ್ ಹೇಳಿದ್ರೆ ಐ ಆಮ್ ನಾಟ್ ಡ್ಯಾಮ್ ಶೋರ್ 100 ಜನ ಇದಕ್ಕೆ ಸತ್ರ ಅಥವಾ ಏನಕ್ಕೆ ಅಂತ ನಾನು ನಂಬರ್ಸ್ ನ ಕಲೆ ಹಾಕ್ತೀನಿ. ನಂಬರ್ಸ್ ತಗೊಳ್ಳಿ, ಬೇಕಾದ್ರೆ ಹೇಳ್ತೀನಿ. ಸ್ಟ್ಯಾಟಿಸ್ಟಿಕ್ಸ್, ನೀಟ್ ಎಕ್ಸಾಮ್ ಆಗ್ತಾ ಇದೆ, ಸಾವಿರಾರು ಜನ ಸ್ಟೂಡೆಂಟ್ಸ್ ಗಳು ಎಕ್ಸಾಮ್ ಬರೀತಾರೆ ಅನ್ನುವ ಕನಿಷ್ಠ ಜ್ಞಾನ ಪ್ರಜ್ಞೆ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದಲ್ಲಿ ಇತ್ತ ಇಲ್ವಾ ನನ್ನ ಮೊದಲ ಪ್ರಶ್ನೆ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನೀವು ಬಿಜೆಪಿಯ ವಕ್ತಾರ ರೀತಿ ಮಾತಾಡಬೇಡಿ. ಕೇಳಿಸ್ಕೊಳ್ಳಿ, ನಂಗೆ ಗೊತ್ತಾಯ್ತು ನಿಮ್ಮ ಪ್ರಶ್ನೆ. ನೀವು ಬಿಜೆಪಿ ವಕ್ತಾರ ರೀತಿ ನೋ ನೋ ನೋ, ದಿಸ್ ಇಸ್ ನಾಟ್ ಫೇರ್. ಒಂದು ನಿಮಿಷ, ಸರ್ಕಾರಕ್ಕೆ ತಪ್ಪಾಗಿದೆ, ಸರ್ಕಾರದ ತಪ್ಪೇನಿದೆ. ಅಲ್ಲ ಸರ್, ಸುಪ್ರೀತ್ ಅವರೇ ಹೇಳಿ, ಪ್ರಶ್ನೆ ಕೇಳಿ, ಹೇಳ್ತೀನಿ ನಾನು. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಲ್ಲ, ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಸಮಾವೇಶ ಆಯ್ತು, ಟ್ರಾಫಿಕ್ ಜಾಮ್ ಆಯ್ತು, ಮುಗ್ಸಕ್ ಬಿಡಿ ಪ್ರಶ್ನೆನ. ನೀವು ನಿಮಗೆ ಉತ್ತರಕ್ಕೆ ನಾನು ಇಂಟರಪ್ಟ್ ಮಾಡಬಾರ್ದು ಅಂದ್ರೆ ಬಿಜೆಪಿ ವೈಫಲ್ಯದ ಬಗ್ಗೆ ಮಾತಾಡಿ, ಮೋದಿ ಅವರ ವೈಫಲ್ಯದ ಬಗ್ಗೆ ಮಾತಾಡಿ, ಧರ್ಮೇಂದ್ರ ಪ್ರಧಾನ್ ಅವರ ವೈಫಲ್ಯದ ಬಗ್ಗೆ ಮಾತಾಡಿ, ಸರ್ಕಾರದ ಆಮೇಲೆ ಮಾತಾಡಿ. ನನಗೆ ಜೋರು ಧ್ವನಿ ಇಲ್ಲ ಅಂತ ಅಲ್ಲ, ನೀವು ಮಾತಾಡಿ. ಅಲ್ಲ, ಜೋರು ಧ್ವನಿ ಎತ್ತೋದೇ ನಿಮ್ಗಿಲ್ಲ ಮೋದಿ ಅವ್ರ ಬಗ್ಗೆ. ತಾಕತ್ತಿದೆ, ಕೇಳ್ತೀನಿ ನಿಮ್ಗೆ. ಆ ಧೈರ್ಯ ತಾಕತ್ತಿದ್ರೆ ಎತ್ತಿ. ಇವತ್ತು ಮೋದಿ ಅವರು ಕ್ರಿಟಿಸೈಸ್ ಮಾಡಿ ತಾಕತ್ತಿದ್ರೆ ನಿಮ್ಗೆ ಆ ಧೈರ್ಯ ಇಲ್ಲ. ನಿಮ್ಗೆ ಪುಟ್ಟಿ ಅಥವಾ ಚಚ್ಚಿ ಮಾತಾಡೋಕೆ ನಿಮ್ಮ 10 ಪಟ್ಟು ನಾನು ಮಾತಾಡಿ. ತಾಕತ್ತಿದ್ರು ಮೋದಿಗೆ 56 ಇಂಚಿನ ಎದೆಗೆ ತಟ್ಟಿ ಕೇಳಿ ತಾಕತ್ತಿದ್ರು ಇವತ್ತು ನಿಮ್ಗೆ. ನಾನು ಕೇಳ್ತಾ ಇದ್ದೀನಿ, ಧೈರ್ಯ ಇದೆಯಾ ಇಲ್ವಾ? ಆ ಧೈರ್ಯದ ಮೇಲೆ ಕೇಳ್ತಾ ಇದ್ದೀನಿ. ಫಸ್ಟ್ ಧೈರ್ಯ ಇಲ್ಲ ಅಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನ ಫಸ್ಟ್ ಪ್ರಶ್ನೆ ಮಾಡಿ. ಲಿಸನ್ ಟು ಮೀ, ಕೇಳಿ, ಕೇಳಿಸ್ಕೊಳ್ಳಿ. ಕೇಂದ್ರ ಸರ್ಕಾರ ಪ್ರಶ್ನೆ ಮಾಡಿ. ಫಸ್ಟ್ ಎಕ್ಸಾಮ್ ನಡೀತಾ 100 ವರ್ಷ 100 ಜೀವಗಳಿಗೆ ಬೆಲೆ ಇಲ್ವಾ? ಪ್ರಶ್ನೆ ಅರ್ಥ ಆಗಿದೆ. ನಾನು ಇನ್ನೂ ಮುಗಿಸಿಲ್ಲ. ನಿಮ್ಗೆ ಗೊತ್ತು, ನಿಮ್ಮ ಎಕ್ಸಾಮ್ ನಡೀತಾ ಇದೆ ಅನ್ನುವ ಪ್ರಜ್ಞೆ ನಿಮಗಿದ್ದಿದ್ರೆ ಟ್ರಾಫಿಕ್ ಜಾಮ್ ನ ಕಂಟ್ರೋಲಿಗೆ ತಗೊಳ್ತಾ ಇದ್ರಿ, ಆರ್ ಎಲ್ಸ್ ಇನ್ನೊಂದು ದಿನ ಕಾರ್ಯಕ್ರಮವನ್ನ ಇಟ್ಕೊಳ್ತಾ ಇದ್ರಿ, ಇಲ್ಲ 2-3 ಗಂಟೆ ಪೋಸ್ಟ್ ಪೋನ್ ಮಾಡ್ಕೊಳ್ತಾ ಇದ್ರಿ. ವೆರಿ ಸಿಂಪಲ್. ಹಾಗಾದ್ರೆ ನಿಮ್ಮ ತಪ್ಪಿಲ್ವಾ? ಬಿಜೆಪಿ ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. 10 ಜನರ ಸಾವಿಗೆ ಬಿಜೆಪಿ ಕಾರಣ. ನಂಬರ್ 1 ನಾನು ಲಾಸ್ಟ್ 1 ಇಯರ್ ಲಾಸ್ಟ್ 1 ಇಯರ್ ಡೇಟಾ. ಈ ವರ್ಷ 14, ಹೋದ ವರ್ಷ 32, ಅದರ ಹಿಂದೆ 19, ಅದರ ಹಿಂದೆ 14. ಏನಾಗ್ತಾ ಇದೆ ನಿಮ್ಗೆ? ಪ್ರಶ್ನೆ ಕೇಳಿಸ್ಕೊಳ್ಳಿ. ಬಿಜೆಪಿ 22 ಲಕ್ಷ ಜನ ಓದಿದಂತಹ ವಿದ್ಯಾಭ್ಯಾಸಕ್ಕೆ ಎಳ್ಳು ನೀರು ಬಿಟ್ಟಿದ್ದು ಇವರೇ. ರೀ ಎಕ್ಸಾಮಿಗೆ ಕಾರಣ ಬಿಜೆಪಿ. ರಾಜ್ಯದಲ್ಲಿ 3 ಜನ ವಿದ್ಯಾರ್ಥಿಗಳು ಗೊಳೋ ಅಂತ ಹತ್ರಲ್ಲ, ನಿಮ್ಮ ಪಾತ್ರ ಇಲ್ವಾ? ಸಿಂಪಲ್. ಖಂಡಿತ ಇಲ್ಲ, ಹೇಳ್ತೀನಿ. ನಾವೊಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಅಂತಂದ್ರೆ, ಕಾರ್ಯಕ್ರಮವನ್ನು ಟ್ರಾಫಿಕ್ ಅಲರ್ಟ್ ಎಲ್ಲರಿಗೂ ಕೊಟ್ಟಿದ್ವಿ. ಇದು ಎಕ್ಸಾಮಿನೇಷನ್ ಇದ್ದಿದ್ದು ಮಧ್ಯಾಹ್ನ 1:00ವರೆಗೆ. ಯಾವುದೇ ಒಂದು ಸ್ಟೂಡೆಂಟ್ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಓಕೆ, ನಾನು ಒಬ್ಬ ನನ್ನ ಮಕ್ಕಳು ಕೂಡ ಕೇಳ್ತಾ ಇದ್ದಾರೆ. ಹೇಳ್ತೀನಿ, ಕೇಳಿಸ್ಕೊಳ್ಳಿ ಪ್ಲೀಸ್, ಮಾತಾಡಕ್ ಬಿಡಿ. ಒಂದ್ ನಿಮಿಷ, ಸಬೂಬ್ ಕೊಡೋದಲ್ಲ. ಒಂದ್ ನಿಮಿಷ, ನೀವು ಪ್ರಶ್ನೆ ಪ್ರಾಬ್ಲಮ್ ಆಗಿರೋದು ನಿಮ್ಮ ಕಾರ್ಯಕ್ರಮ ಎಲ್ಲಿ ನಡೀತಾ ಇತ್ತು? ಆ ಸುತ್ತಮುತ್ತ ಕಾಲೇಜಿನಲ್ಲಿ. ಪ್ರಶ್ನೆಗೆ ಉತ್ತರ ಬೇಕಾ ಬೇಡವಾ? ಅಲ್ಲ, ನೀವು ಉತ್ತರ ಡೈವರ್ಟ್ ಮಾಡ್ತಾ ಇಲ್ಲ. ಪ್ರಶ್ನೆ ಕೇಳಿದಿರಿ ನೀವು, 1 ನಿಮಿಷ ನೀವು ಪ್ರಶ್ನೆ ಕೇಳಿದಿರಿ. ನಿಮ್ಮ ಪ್ರಶ್ನೆಗೆ ನಿಮ್ಮ ರೀತಿ ಉತ್ತರ ಕೊಡಕ್ ಬಂದಿಲ್ಲ. ನನ್ನ ರೀತಿ ಯಾರು ಕೊಡ್ಬೇಡ್ರಿ, ವಿದ್ಯಾರ್ಥಿಗಳ ಪರವಾಗಿ ಕೊಡ್ರಿ. ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಕಾಂಗ್ರೆಸ್ನವರೆಲ್ಲ ರಾಜೀನಾಮೆ ಕೊಡ್ತಾ ಇದ್ರಾ? ಕಾರ್ಯಕ್ರಮ ಮುಂದಕ್ಕೆ ಹಾಕಿದ್ರೆ ಉತ್ತರ ಬೇಕಾ? ಅಧ್ಯಕ್ಷರದ್ದು ವ್ಯಾಲಿಡಿಟಿ ಮುಗ್ದೋಗ್ತಾ ಇತ್ತಾ? ಉತ್ತರ ಕೇಳಿಸ್ಕೊಳ್ಳಿ.
ಕೇಳಿಸ್ಕೊಳ್ಳಿ. ತಪ್ಪೇ ಇಲ್ಲ ಅಂತೀರಲ್ರಿ, ಯಾವ ಬಾಯಿಂದ ಹೇಳ್ತೀರಿ ರಘು ಅವ್ರೆ? 3 ಪ್ರಶ್ನೆಗೆ ಉತ್ತರ ಕೇಳಿದಿರಿ, ಉತ್ತರ ಹೇಳಕ್ ಬಿಡಿ, ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಬೇಡಿ. ತಪ್ಪು ಉತ್ತರ ಕೊಡ್ಬೇಡಿ. ಒಂದ್ ನಿಮಿಷ, ತಪ್ಪು ಅಲ್ಲ, ರಾಂಗ್ ಮೆಸೇಜ್ ಕನ್ವೆ ಮಾಡಬೇಡಿ. ರಾಂಗ್ ಮೆಸೇಜ್ ಕನ್ವೆ, ನನ್ನ ಪ್ರೋಗ್ರಾಮ್ ನಲ್ಲಿ ರಾಂಗ್ ಮೆಸೇಜ್ ಕನ್ವೆ ಮಾಡಬೇಡಿ. ಇದು ರಾಜಕೀಯ ಅಲ್ಲ, ಇದು ವಿದ್ಯಾರ್ಥಿಗಳ ಭವಿಷ್ಯ. ಇದು ಕೇಳಿಸ್ಕೊಳ್ಳಿ ವಿದ್ಯಾ, ನೀವು ಹೇಳುವಂತ ನಿಮ್ಮ ಬಾಯಲ್ಲಿ ಬರೋ ಮಾತುಗಳು ಹೇಳೋದಕ್ಕೆ ನಾನು ಬಂದಿಲ್ಲ, ಇಲ್ಲಿ ವಾಸ್ತವನ ಹೇಳಕ್ ಬಂದಿಲ್ಲ. ಪ್ಲೀಸ್ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ, ನಿಮ್ಮ ಮೂಗಿನ ನೇರಕ್ಕೆ ಮಾತಾಡಕ್ಕೆ ನಾನು ಅಲೋ ಮಾಡಲ್ಲ. ನನ್ನ ಮೂಗಿನ ನೇರಕ್ಕೆ ಕೇಳಕ್ಕೆ ಬಂದಿರೋದು ನಾನು, ನಿಮ್ಮ ಮೂಗಿನ ನೇರಕ್ಕೆ ಉತ್ತರ ಕೊಡಕ್ಕೆ ಬಂದಿಲ್ಲ ನಾನು ಇಲ್ಲಿ. ಕೇಳಿಸ್ಕೊಳ್ಳಿ, ನಿಮ್ಮ ಮೂಗಿನ ನೇರಕ್ಕೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಬೇಕಂದ್ರೆ ಅಲ್ಲ, ಕೇಳಿಸ್ಕೊಳ್ಳಿ. ಉತ್ತರ ಕೇಳಕ್ ಕೊಡಿ, ಆಮೇಲೆ ಮಾತಾಡಿ. ಫಸ್ಟ್ ಉತ್ತರ ಹೇಳಕ್ ಬಿಡಿ. ನೋಡಿ, ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಹೋಮ್ ಮಿನಿಸ್ಟರ್ 3 ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ಎಸ್, ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಆದ್ರೆ ನಾನು ಒಬ್ಬ ಪೇರೆಂಟ್ ಆಗಿ, ಪೇರೆಂಟ್ಸ್ಗಳಲ್ಲಿ 1:30 ಮಧ್ಯಾಹ್ನ ಎಕ್ಸಾಮ್ ಇದ್ದು, ಮಧ್ಯಾಹ್ನ 1:30 ಕೋಲಾರದಿಂದ ನಾನು ಟ್ರಾವೆಲ್ ಮಾಡಿದ್ದೇನೆ. ಕೋಲಾರದಿಂದ ನೀವು ಬಂದ್ರೆ ಆರ್ಡ್ಲಿ 1.5 ಅವರ್ 2 ಅವರ್ ತೆಗೆದುಕೊಳ್ತದೆ. ಇನ್ನು ಉತ್ತರ ಭಾರತದಿಂದ ಅಲ್ಲ, ಸಾವಿರಾರು ಮಕ್ಕಳುಗಳು ಇಲ್ಲಿ ಬಂದು ಎಕ್ಸಾಮ್ ಬರೀತಾರೆ. ಓಕೆ, ಇಲ್ಲಿ ಈ ಸರಿ ಎಕ್ಸಾಮಿನ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಾ ನಿಮಗೆ? ನೀಟಲ್ಲಿ ಬರೆದಿ 1.45 ಲಕ್ಷ ಸ್ಟೂಡೆಂಟ್ಸ್ ಅಲ್ಲಿ 93% ಮಾತ್ರ ಈ ಸರಿ ಬರೆದಿದ್ದಾರೆ. ಸರಿ ಸುಮಾರು 12,000 ಮಕ್ಕಳು ಅಬ್ಸೆಂಟ್ ಆಗಿದ್ದಾರೆ. ಯಾಕೆ ಅಬ್ಸೆಂಟ್ ಆದ್ರು ಕೇಳಿ. ಓಕೆ, ಏನು ನಾವು 3 ಜನ ಬಂದಿದ್ದಾರೆ, ಲೇಟ್ ಆಗಿ ಬಂದಿದ್ದಾರೆ. ಅಲ್ಲ, ಉತ್ತರ ನೀವು ಕೊಡಿ, ಬರ್ದಿಟ್ಕೊಳ್ಳಿ. ನೀವು ಕೂಡ ನೀವು ಪ್ರಶ್ನೆ ಹೆಂಗ್ ಕೇಳ್ತೀರೋ ನೀವು ಬರ್ದಿಟ್ಕೊಳ್ಳಿ. ಏನು 3 ಜನ ಮಕ್ಕಳು ಬಂದಿದ್ದಾರೆ, ಅವರು ನಿಜವಾಗಿ ಲೇಟ್ ಬಂದಿದ್ದಾರೆ, ಅವ್ರಿಗೆ ತೊಂದರೆ ಆಗಿದೆ, ಒಪ್ಕೊಳ್ಳೋಣ. RC ಕಾಲೇಜ್ಗೂ ನಮ್ಮ ಪ್ರೋಗ್ರಾಮ್ ಇದ್ರಲ್ಲಿ ಕಡೆ ನಡೆಯೋದಕ್ಕೆ ಏನು ಸಂಬಂಧ? ಈಗ ಮೆಟ್ರೋ ಇದೆ, ಕೇಳಿಸ್ಕೊಳ್ಳಿ, ಮೆಟ್ರೋ ಇದೆ. ಮಾಗಡಿಯಿಂದ ಬರೋದಕ್ಕೆ 1 ಅವರ್ ಸಾಕು. ನಾನು ಮಾಗಡಿನವನೇ. ಓಕೆ, ರಾಮನಗರ ಜಿಲ್ಲೆ ನಂದು, ಬಿಡ್ದಿ. ಓಕೆ, ನಾನು ಪ್ರತಿದಿನ ಟ್ರಾವೆಲ್ ಮಾಡ್ತಿದ್ದೆ ಮೊದಲು. ಸೊ ನಾನು ಏನು ಕೇಳ್ತಿದ್ದೀನಿ ಅಂತಂದರೆ, ನಾನು ವಿದ್ಯಾರ್ಥಿ ಆಗೇ ಬಂದಿರತಕ್ಕಂಥ ಈ ಜಾಗಕ್ಕೆ ವಿದ್ಯಾರ್ಥಿಯ ಕಷ್ಟವನ್ನು ನಾನು ಅನುಭವಿಸಿದ್ದೇನೆ. ನಾನು BMTC ಬಸ್ಸಲ್ಲೇ ನಡೀತಿದ್ದೆ, KSRTC ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಿದ್ದೆ. ಓಕೆ, ಈ 3 ಜನವನ್ನು ಇಟ್ಕೊಂಡು ಸರ್ಕಾರವನ್ನು ಬ್ಲೇಮ್ ಮಾಡೋ ಕೆಲಸ ಮಾಡಬೇಡಿ. ವಿ ಆರ್ ಗಿವನ್ ಅಲರ್ಟ್. ನಾವು ಟ್ರಾಫಿಕ್ ಅಲರ್ಟ್ ಅನ್ನು ಕೊಟ್ಟಿದ್ದೇವೆ, ಅನ್ನು ಎಲ್ಲಾ ಪೇಪರ್ಗಳಲ್ಲೂ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟಿದ್ದೇವೆ. ಈ ರೀತಿಯ ತೊಂದರೆ ನಮಗೆ ಗೊತ್ತಿತ್ತು, ಈ ಬಿಜೆಪಿ ಕೆಲಸ ಮಾಡುತ್ತೆ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೇವೆ. ಪಕ್ಷದ ಅಧ್ಯಕ್ಷರು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಯಾಕ್ರಿ ಹೇಳಿದ್ರು? ತಲೆ ಕೆಟ್ಟಿತ್ತ? ವಿಷಾದ ವ್ಯಕ್ತಪಡಿಸೋದು ಅವರ ದೊಡ್ಡತನ, ಯಾರು? ಗೃಹ ಮಂತ್ರಿಗಳದ್ದು ಸಣ್ಣತನ ಅಲ್ಲ. ಕೇಳಿಸ್ಕೊಳ್ಳಿ, ಅವರ ದೊಡ್ಡತನ, ಇವ್ರದ್ದು ವಾಸ್ತವ, ಎರಡೂ ಸೇಮೇ ಇದೆ. ವಾಸ್ತವನ ಅರ್ಥ ಮಾಡ್ಕೊಳ್ಳೋದನ್ನ ಬಿಟ್ಟು ನೀವು ನಾನು ಕೇಳ್ತಾ ಇದ್ದೀನಿ, ನಿಮಗೆ ಮೋದಿ ಅವರನ್ನ ಕ್ರಿಟಿಸೈಸ್ ಮಾಡೋ ನಿಮ್ಗೆ ತಾಕತ್ ತೋರಿಸಿ ಫಸ್ಟ್. ಯಾವ್ದ್ರಿ ಮೋದಿ ಅವರಿಗೆ? ಕೇಳಿ, ಈ 22 ಲಕ್ಷ ಮಕ್ಕಳ ಭವಿಷ್ಯ ಹಾಳಾಗ್ತಲ್ಲ, ಎಷ್ಟು ಜನ ಸರಿ ಸುಮಾರು ವಿಚಾರಕ್ಕೆ ನಿಮ್ಮನ್ನ ಎಲ್ಲಾ ಮಾಧ್ಯಮದವರು, ಕರ್ನಾಟಕ ಮಾಧ್ಯಮದವರು ಎಷ್ಟು ಸಲ ಪ್ಯಾನೆಲ್ ಕರೆದಿಲ್ಲ ನಿಮ್ಮ ಕಾಂಗ್ರೆಸ್ನವ್ರನ್ನ? ನೀವು ಬಂದು ಪ್ಯಾನೆಲ್ ಅಟೆಂಡ್ ಮಾಡಿಲ್ವಾ? ಯಾವ ಬಾಯಿಂದ ಹೇಳ್ತೀರಿ ನೀವು? ಬಿಜೆಪಿ ವಕ್ತಾರರು ಮೋದಿಗೆ 52 ಇಂಚ್ ಮೋದಿ ಅವರಿಗೆ 52 ಇಂಚಿನ ಎದೆ ಇದೆಯೋ 74 ಇಂದ ಇದೆಯೋ ನಮಗೆ ಅದು ಬೇಡ. ನನ್ ಆಫ್ ಅವರ್ ಬಿಸ್ನೆಸ್. ನಾವು ಕೇಳ್ತಾ ಇರೋದು ಭವಿಷ್ಯ ಹಾಳಾಗಿದೆ, 22 ಲಕ್ಷ ಬದಲಾವಣೆ ಮಾಡಕ್ ಹೇಳಿ. ಇವನ್ NTA ಅಧ್ಯಕ್ಷರನ್ನು ಬದಲಾಯಿಸೋ ತಾಕತ್ ಇಲ್ಲದೆ ಇರತಕ್ಕಂಥ ಸರ್ಕಾರವನ್ನ ನೀವು ಕ್ರಿಟಿಸೈಸ್ ಮಾಡಲ್ಲ ಅಂದ್ರೆ, ನಮ್ಮನ್ನು ಕ್ರಿಟಿಸೈಸ್ ಮಾಡಕ್ ಬಿಡಲ್ಲ ಅಂದ್ರೆ ವಾಟ್ ಇಸ್ ದಿಸ್? ವಿಚಾರ ಬರ್ತೀನಿ ಸರ್, ಒಂದ್ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ನಿಮ್ಗೆ ದಯವಿಟ್ಟು ನಾನು ಉತ್ತರ ಕೊಡ್ಬೇಕು, ಕನ್ವೆ ಮಾಡ್ಬೇಕು. ನಿಮ್ ಮೂಗಿನ ನೇರಕ್ ಮಾತಾಡಕ್ಕೆ ನೀವು ಬಂದಿಲ್ಲ, ನನ್ ಮೂಗಿನ ನೇರಕ್ ನಾನು ಮಾತಾಡ್ತಾ ಇಲ್ಲ, ವಿದ್ಯಾರ್ಥಿಗಳ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಟೇಕ್ ಅ ಬ್ರೇಕ್ ಆದ್ಮೇಲೆ ಚರ್ಚೆ ಶುರು ಮುಂದುವರ್ಸೋಣ. ವೆಲ್ಕಮ್ ಬ್ಯಾಕ್. ಕೋಲಾರದಿಂದಲೋ ಮಾಗಡಿಯಿಂದಲೋ ಬರೋ ವಿದ್ಯಾರ್ಥಿಗಳು 3-4 ಗಂಟೆ ಮುಂಚೆಯೇ ಮನೆ ಬಿಟ್ಟರು ಕೂಡ ಬಿಕಾಸ್ ಆಫ್ ಟ್ರಾಫಿಕ್ ಜಾಮ್ ಅವರು ಎಕ್ಸಾಮ್ ಸೆಂಟರ್ಗಳನ್ನು ತಲುಪೋದು ಲೇಟ್ ಆಗುತ್ತೆ. ಬಟ್ ನಮ್ಮ BJP ವಕ್ತಾರದ್ದು ಹಾಗೆ ಆಗ್ಬಿಟ್ಟಿದೆ, ಟ್ರಾಫಿಕ್ ಜಾಮಿಂದಲೇ ಸ್ಟುಡಿಯೋಗೆ ಲೇಟಾಗಿ ಬಂದಿದ್ದಾರೆ. ಎನಿವೇ, BJP ವಕ್ತಾರ ದಿಲೀಪ್ ಅವರು ಜಾಯ್ನ್ ಆಗಿದ್ದಾರೆ. ದಿಲೀಪ್ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹತ್ರ ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ನೀಟ್ ಎಕ್ಸಾಮ್ ಬರೆದಿರುವ ವಿದ್ಯಾರ್ಥಿಯ ತಂದೆಯೊಬ್ಬರು ಕೃಷ್ಣಮೂರ್ತಿ ಅಂತ ನಮ್ಮ ಜೊತೆ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ಕಾರ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ, ಹೌದಾ? ನಮಸ್ಕಾರ, ಕೇಳಿಸ್ತಾ ಇದೆ. ನಿಮ್ಮ ಮಗಳ ಸರ್ ನೀಟ್ ಎಕ್ಸಾಮ್ ಅಟೆಂಡ್ ಮಾಡಿದ್ದು? ಮಗ. ಓಕೆ, ನಿಮ್ಮ ಮಗನು ಸ್ವಲ್ಪ ತಡವಾಗಿ ಬಂದ್ರು ಅಂತ ಕೇಳ್ಪಟ್ವಿ. ಹೌದು ಮೇಡಮ್. ಇಲ್ಲ, ನಾವು ತಡವಾಗಿ ಅಂತಂದ್ರೆ ಇಲ್ಲ ನೋಡ್ರಿ, ನಾವು 10:50 ಅಷ್ಟೊತ್ತಿಗೆ ಮನೆ ಬಿಟ್ವಿ. ನಮ್ಮ ಮನೆಯಿಂದ MES ಕಾಲೇಜ್ ಮಲ್ಲೇಶ್ವರಂ 15th ಕ್ರಾಸ್ಗೆ ಬಂದ್ಬಿಟ್ಟು 7-8 ಕಿಲೋಮೀಟರ್ ಅಷ್ಟೇ ದೂರ. ಯೂಶಲ್ ಆಗಿ ಒಂದು 20 ನಿಮಿಷದಲ್ಲಿ ಹೋಗ್ಬೋದು, ಸಂಡೇಸು ನಾನ್ ಪೀಕ್ ಅವರ್ಸ್ ಅಲ್ಲಿ. ಪೀಕ್ ಅವರ್ ಅಂದ್ರೆ 30 ಮಿನಿಟ್ಸ್, ಮ್ಯಾಕ್ಸಿಮಮ್ 40 ಮಿನಿಟ್ಸ್, ಅದ್ರ ಮೇಲೆ ಆಗಲ್ಲ. ಬಟ್ ನಾವು ರೀಚ್ ಆಗಿದ್ದು 1:10. ತುಂಬಾ ಕಷ್ಟಪಟ್ವಿ. ST ಮಾಲಿಂದ ಮೇಕ್ರಿ ಸರ್ಕಲ್ ಪಾಸ್, ಮೇಕ್ರಿ ಸರ್ಕಲ್ ಸಿಗ್ನಲ್ ರೈಟ್ ಟುವರ್ಡ್ಸ್ ಯಶವಂತಪುರ ಪಾಸ್ ಆದ್ಮೇಲೂ ಅಲ್ಲಿಂದ ನೋ ಪ್ರಾಬ್ಲಮ್, ಏನು ತೊಂದರೆ ಇರಲ್ಲ ಅನ್ಕೊಂಡ್ವಿ. ಬಟ್ ನೋಡಿದ್ರೆ ಅಲ್ಲೂ ಎಲ್ಲ ಡಬಲ್ ಬಸ್ ನಿಲ್ಸಿದ್ದಾರೆ. ಅವರು ಬಸ್ಸು ನಿಲ್ಸೋದಕ್ಕಾದ್ರೂ ಪೊಲೀಸವರು
ಒಂದು ವ್ಯವಸ್ಥೆ ಮಾಡಬೇಕಿತ್ತು ಕರೆಕ್ಟಾಗಿ. ಏನು ಅವ್ಯವಸ್ಥೆ ಆಗಿತ್ತು. ಯಾಕೆಂದರೆ ಒಂದು ರೋಡಲ್ಲಿ ಒಂದು 3 ಬಸ್ ಹೋಗೋಷ್ಟೇ ಜಾಗ ಇದೆ, 3 ಬಸ್ಸು ಇಲ್ಲ 2.5 ಬಸ್ ಹೋಗೋಷ್ಟು ಜಾಗ ಇದೆ ಅಲ್ಲಿ. ಆ ಮೇಕ್ರಿ ಸರ್ಕಲಿಂದ ರೈಟ್ ಟರ್ನ್ ಮಾಡಿದ್ರೆ ಟುವರ್ಡ್ಸ್ ಯಶವಂತಪುರ 2 ಬಸ್ ಪಾರ್ಕ್ ಮಾಡಿಬಿಟ್ಟಿದ್ದಾರೆ, 2 ಬಸ್ ಡಬಲ್ ಲೈನ್ ಪಾರ್ಕ್ ಮಾಡಿಬಿಟ್ಬಿಟ್ಟಿದ್ದಾರೆ. ಫುಲ್ ಉದ್ದ ರಾಮಕೃಷ್ಣ ಹೆಗಡೆ ಮನೆ ಇತ್ತು ನೋಡ್ರಿ, ಅಷ್ಟು ಆಲ್ಮೋಸ್ಟ್ ಅಷ್ಟು ದೂರದವರೆಗೂ, ಅದಕ್ಕಿಂತ ಸ್ವಲ್ಪ ಮುಂಚೆ. ಓಕೆನಾ? ಇವಾಗ ಸಣ್ಣ ನ್ಯಾರೋ ಪ್ಯಾಸೇಜಲ್ಲಿ ಪಾಸ್ ಆಗಬೇಕು, ಅಲ್ಲೂ ಒಂದು 10 ನಿಮಿಷ ಭಾಳ ತೊಂದರೆ ಆಯಿತು ನಮಗೆ ಪಾಸ್ ಆಗೋದಕ್ಕೆ. ಅದಾದಮೇಲಿಂದ 5 ನಿಮಿಷದಲ್ಲಿ ರೀಚ್ ಆದ್ವಿ ಅಂದ್ಕೊಳ್ಳಿ. ಬಟ್ ಅಳುನೇ ಬಂದ್ಬಿಡ್ತು, ಹತ್ಕೊಂಡು ಲಿಟ್ರಲ್ ಆಗಿ ನಾನು ನನ್ನ ಮಗ ಹತ್ಕೊಂಡೇ ಬಿಟ್ವಿ. ಬಟ್ ಏನು ದಾರಿ ಇಲ್ಲ, ಆ ಥರ ಆಯಿತು, ಆ ಥರ ಪರಿಸ್ಥಿತಿ ಇತ್ತು ಅದು. ಓಕೆ, ಇದ್ರ ಜೊತೆಗೆ ಇನ್ನೊಂದು 3 ಜನದ್ದು ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರ್ತೀರಿ, ಹೆಣ್ಮಕ್ಳು ಗೊಳೋ ಅಂತ ಹೇಳ್ತಾ ಇದ್ವು ಲೇಟ್ ಆಗಿಬಿಡ್ತು ಅಂತ. ಫ್ಯಾಕ್ಟ್ ಅದೇನಾ ಸರ್? ಅರ್ಧ ಗಂಟೆ 3/4 ಗಂಟೆಗೆ ತಲುಪಬೇಕಾಗಿರೋ ಜಾಗಕ್ಕೆ 3-4 ಗಂಟೆ ಆದ್ರೂ ಮೊನ್ನೆ ತಲುಪಕ್ಕಾಗಲಿಲ್ಲ ಬಿಕಾಸ್ ಆಫ್ ಟ್ರಾಫಿಕ್ ಜಾಮ್. ಹೌದು, ಇನ್ನೊಂದು ಹೇಳ್ತೀನಿ ಮೇಡಮ್, ನನ್ನ ಮಗ ಒಳಗಡೆ 120ಗೆ ಎಂಟರ್ ಆಗ್ತಾ ಇರಂಗೆ ಅಲ್ಲಿ 1-2-3 ಮಕ್ಕಳು ಬಂದರು ಅವ್ರ ಪೇರೆಂಟ್ಸ್ ಕರ್ಕೊಂಡು. ಪಾಪ ಅವರು ತುಂಬ ಡೀಪ್ ಬ್ರೀತ್ ಉಸಿರಾಡ್ತಾ ಇದ್ರು. ಅಪ್ಪ ಬಂದ್ಬಿಟ್ವಾ, ರೀಚ್ ಆಗ್ಬಿಟ್ವಾ, ಸಾಕು ಇನ್ನು 2 ನಿಮಿಷ ಇದೆ, ಬೇಗ ಬೇಗ ಹೋಗಿ 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 ಅಂತ ಅಂದ್ಬಿಟ್ಟು ಒಳಗೆ ಕಳಿಸಿದ್ರು. ಒಳಗಡೆನೇ ರೂಮ್ ಹುಡ್ಕೊಳ್ಳಿ ಅಂತಲೂ ಕಳಿಸಿದ್ದಾರೆ ಒಬ್ಬರನ್ನ. 1:30 ರೀಚ್ ಆಗ್ತಾ ಇದೆ ಅಂತ. ಆ ಥರ ಪರಿಸ್ಥಿತಿ ಒಂದು 3 ನಾನು ಅಲ್ಲಿ ನೋಡಿದೆ MES ಕಾಲೇಜಲ್ಲಿ. ಅಂದರೆ ಇದೊಂದೇ ಕಾಲೇಜಲ್ಲಿ ಒಂದು 3-4 ಜನ ನಾನು ಕಣ್ಣಾರೆ ನೋಡಿದ್ದೀನಿ. ಅಂದರೆ ಬೇರೆ ಕಡೆ ಇನ್ನು ಎಷ್ಟೆಷ್ಟು ಜಾಗದಲ್ಲಿ ಯಾವ್ಯಾವ ಥರ ತೊಂದರೆ ಆಗಿರುತ್ತೆ. ಅಲ್ಲಿ ಸರೌಂಡಿಂಗ್ ತುಂಬ ಕಾಲೇಜಸ್ಸು ಸೆಂಟರ್ ಇತ್ತು, ಆ ಕಾಲೇಜಸ್ಸಲ್ಲೆಲ್ಲ ಯಾರ್ಯಾರಿಗೆ ತೊಂದರೆ ಆಗಿದೆಯೋ ಗೊತ್ತಿಲ್ಲ ಸರ್. ಮತ್ತೆ ಬಟ್ ನಾನು ಹೇಳೋದು ಏನಂದ್ರೆ ಸರ್ಕಾರಕ್ಕೆ ಸರ್ಕಾರ ಅಡ್ವೈಸರಿ ಇಶ್ಯೂ ಮಾಡ್ತಾರೆ. ಪ್ಲೀಸ್ ಮಾತಾಡಿ, ನೀವು ಇದ್ರ ಬಗ್ಗೆ ನಾನು ಕೇಳಕೋದೆ, ಮಾತಾಡಿ. 1 ನಿಮಿಷ ಮೇಡಮ್. ಸರ್ಕಾರ ಅಡ್ವೈಸರಿ ಇಶ್ಯೂ ಮಾಡ್ತಾರೆ. ಅಡ್ವೈಸರಿ ಎಲ್ಲಿಗೆ ರೀಚ್ ಆಯಿತು? ಇವಾಗ ಎಲ್ಲ ಮನೆಯಲ್ಲೂ ನ್ಯೂಸ್ ಪೇಪರ್ ತರಿಸ್ತಾರಾ? ನಾನು ಬೆಳಗ್ಗೆ 9 ಗಂಟೆಗೆ ಬಿಡ್ತೀನಿ ಮನೆ, ರಾತ್ರಿ 9:30 ಮನೆಗೆ ಹೋಗ್ತೀನಿ. ನಾನು ಕುತ್ಕೊಂಡು ನ್ಯೂಸ್ ಪೇಪರ್ ಓದ್ತೀನಾ? ಇಲ್ಲ. ಸಾಮಾನ್ಯವಾಗಿ ನ್ಯೂಸ್ ಪೇಪರ್ ತರಿಸೋದೇ ಕಡಿಮೆ. ಅವ್ರು ಯಾರೋ ಹೇಳ್ತಾ ಇದ್ರು ನಿಮ್ಮವರು, ನ್ಯೂಸ್ ಪೇಪರಲ್ಲಿ ಹಾಕ್ಬಿಟ್ಟಿದ್ದೀವಿ ನಾವು ಅದು ಇದು ಅಂತ. ಸರ್ಕಾರ ಅಡ್ವೈಸರಿ ಇಶ್ಯೂ ಮಾಡ್ತಾರೆ, ಅದು ಏನಕ್ಕೆ ಯೂಸ್? ಸರ್ಕಾರ ಇರೋದು ಏನಕ್ಕೆ ಮೇಡಮ್ ಹೇಳಿ ನೀವು? ಫಸ್ಟ್ ಸರ್ಕಾರ ಇರೋದು ಜನಗಳ ರಕ್ಷಣೆಗೆ, ಜನಗಳಿಗೆ ಅನುಕೂಲ ಮಾಡಿಕೊಡೋಕ್ಕೆ, ಅನಾನುಕೂಲ ಮಾಡೋಕ್ಕಲ್ಲ. BJP ಆಗಲಿ, ಕಾಂಗ್ರೆಸ್ ಆಗಲಿ, ಜನತಾದಳ ಆಗಲಿ, ಯಾವುದೇ ಪಕ್ಷ ಆಗಲಿ, ನಾನು ಹೇಳೋದು ದಯವಿಟ್ಟು ಪ್ಯಾಲೇಸ್ ಗ್ರೌಂಡ್ನ ಬಿಟ್ಬಿಡಿ. ಪ್ಯಾಲೇಸ್ ಗ್ರೌಂಡಲ್ಲಿ ಯಾಕೆ ಬರ್ತೀರಾ ನೀವು? ಬೇರೆಲ್ಲ ಊರಾಚೆ ಹೋಗ್ರಿ, ತೊಂದರೆ ಮಾಡಬೇಡ್ರಿ. ಎಷ್ಟು 2 ಆಂಬ್ಯುಲೆನ್ಸ್ ನೋಡಿದೆ ಸಿಕ್ಕಾಕೊಂಡಿರೋದು. ಅವ್ರಿಗೇನಾದರೂ ಆಗಿದ್ರೆ ಕಾಂಗ್ರೆಸ್ ಸರ್ಕಾರ ವಾಪಸ್ ಕೊಡ್ತದ ಅವ್ರ ಜೀವನ? ಹೇಳಿ. ಇದೆಲ್ಲ ಅವ್ರಿಗೆ ಅರ್ಥ ಆಗೋದಿಲ್ಲ. ಅವ್ರೇನೋ ದೊಡ್ಡದಾಗ ಅಡ್ವೈಸರಿ ಇಟ್ಕೊಂಡು ಏನು ಮಾಡೋದು? ನನ್ನಂತವ್ರು ಅಲ್ಲ ಮೇಡಮ್, 1 ಲಕ್ಷ ಜನ ಟ್ರಾವೆಲ್ ಆಗಲ್ವಾ ಬೆಂಗಳೂರು ನಾರ್ತಿಂದ ಈ ಕಡೆಗೆ, ಸಿಟಿ ಕಡೆಗೆ? ಅವ್ರಿಗೆಲ್ಲರಿಗೂ ಅಡ್ವೈಸರಿ ಗೊತ್ತಿದೆಯಾ ಹೇಳಿ? ಅಡ್ವೈಸರಿ ಹೋಗಿ SMS ರೀಚ್ ಆಯ್ತಾ ಎಲ್ಲ ಫೋನ್ಗೂ? ಯಾವುದೋ ನ್ಯೂಸ್ ಪೇಪರ್ ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಆಗ್ಬಿಟ್ರೆ ಯಾರು ಗೊತ್ತಾಗುತ್ತೆ ಸರ್? ಪೂರ್ತಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಳಗೆ ಹೋದ್ರಿ, ಅರ್ಧ ಗಂಟೆ 20 ನಿಮಿಷ ಅರ್ಧ ಗಂಟೆಗೆ ತಲುಪಬೇಕಾಗಿರೋರು ನಾವು 2-3 ಗಂಟೆ ತಗೊಳ್ತು ಅಂದ್ರಿ. ಫೈನ್. ನಾನು ಕೇಳೋ ಪ್ರಶ್ನೆ, ನೀವೇ ಅಷ್ಟು ಗಾಬರಿ ಬಿದ್ದಿರ್ತೀರಿ. ಹಂಗೆ ಕಷ್ಟಪಟ್ಟು ಓದಿರೋ ನಿಮ್ಮ ಮಗಂಗೆ ಎಲ್ಲವೋ ಸಡನ್ ಆಗಿ ತಲೆಗೆ ಬರುತ್ತಾ, ಬರಿಬೇಕು ಅಂತ ಅನ್ಸುತ್ತಾ? ಬರ್ತೀನಿ, ತಡೀರಿ. ನೀವು ಪೊಲಿಟಿಕಲ್ ಪಾರ್ಟಿಗಳು ಅಟ್ಯಾಕ್ ಮಾಡ್ಕೊಳ್ಳಿ, ಸ್ಟೂಡೆಂಟ್ ಮತ್ತೆ ಪೇರೆಂಟ್ಸ್ಗಳ ವಿಚಾರಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅವ್ರ ಮಕ್ಕಳು ಭವಿಷ್ಯ, ನಮ್ಮ ರಾಜ್ಯದ ಭವಿಷ್ಯದ ಡಾಕ್ಟರ್ ಪ್ರಶ್ನೆ ಸರ್ ಇದು. ಪೇರೆಂಟ್ಸ್ ವಿಚಾರದಲ್ಲಿ ಅಟ್ಯಾಕ್ ಮಾಡಕ್ಕೆ ನಾನು ಚಾನ್ಸೇ ಕೊಡಲ್ಲ ನಿಮ್ಗೆ. ಕೇಳಿಸ್ಕೊಳ್ಳಿ, ಇಲ್ಲಿ ಪೇರೆಂಟ್ಸ್ ವಿಚಾರದಲ್ಲಿ ನೀವು ಆಟ ಆಡಕ್ಕೆ ಅಥವಾ ಅಟ್ಯಾಕ್ ಮಾಡಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಅವ್ರಿಗೆ ಹೇಳಿ, ಸರ್ಕಾರ ಇರೋದು ನಮ್ಗೆ ಅನುಕೂಲ ಮಾಡ್ಕೊಡಕ್ಕೆ, ಅನಾನುಕೂಲ ಮಾಡಕ್ಕಲ್ಲ. ಸರ್ಕಾರ ಇರೋದು ಅವ್ರಿಗೆ ಹೇಳಿ ಕ್ಲಿಯರ್ ಆಗಿ, ಅವ್ರು ಯಾರು ಯಾವ ಪಾರ್ಟಿ ಆದ್ರೂ ಅಲ್ಲಿ ನನ್ಗೇನು, ಸರ್ಕಾರ ಇರೋದು ಅನುಕೂಲ ಮಾಡ್ಕೊಡಕ್ಕೆ, ಅನಾನುಕೂಲ ಮಾಡಕ್ಕಲ್ಲ. ಪ್ರತಿ ಸಾರಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಯಾಕೆ ನೀವು ಸಂಭ್ರಮಾಚರಣೆ, ಮೀಟಿಂಗ್ಗಳು ಎಲ್ಲ ಮಾಡ್ತೀರಾ? ಊರಾಚೆ ಎಲ್ಲಾದ್ರೂ ಮಾಡ್ಕೊಳ್ಳಿ, ಯಾಕೆ ಹೇಳ್ತಾರೆ? ನಾವು ಮೊದಲೇ 1 ತಿಂಗಳಿಂದಾನೇ ಡಿಸೈಡ್ ಮಾಡಿದ್ವಿ. ಅಲ್ಲ ರೀ, ಅವ್ರೇನಾದ್ರು ಅವ್ರ ಅಡ್ವೈಸರಿ ಏನಾದ್ರು ನನಗೆ ರೀಚ್ ಆಗಿದೆಯಾ ಕೇಳ್ರಿ? SMS ಬಂದಿದ್ಯಾ ನನಗೆ? ನನ್ನ ಹತ್ರ ಮೊಬೈಲ್ ಇದೆ, ಕೇಳ್ರಿ. ಗೊತ್ತಿಲ್ವಾ? ಗೊತ್ತಿದೆ MES ಕಾಲೇಜು, ಗೂಗಲ್ ಮ್ಯಾಪ್ ಚೆಕ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಭವಿಷ್ಯದ ಡಾಕ್ಟರ್ಗಳ ಪ್ರಶ್ನೆ, ಅದನ್ನೇ ನಾನು ಪ್ರಶ್ನೆ ಮಾಡ್ತಾ ಇರೋದು. ಕೇಳಿ ಮೋದಿ ಅವರನ್ನ ಪೇಪರ್ಸ್ ಲೀಕ್ ಆಗಿದೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡಿ. ಕೇಳಿಸ್ಕೊಳ್ಳಿ, ನರೇಂದ್ರ ಮೋದಿ ಅವರ ಅಸಮರ್ಥತೆಯಿಂದ ಸುಮಾರು 50 ಲಕ್ಷ ಮಕ್ಕಳ
ಭವಿಷ್ಯ ಹಾಳು ಮಾಡಿದ್ದಾರೆ. ಆಟ ಅದ್ರ ಬಗ್ಗೆ ಆಡ್ಬೇಡಿ. ಪ್ರಶ್ನೆ ಮಾಡಿ. ಆಟ ಆಡ್ಬೇಡಿ ಆಟ ಮಾಡೋದಲ್ಲ, ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಪ್ರಶ್ನೆ ಕೇಳಿ, ಧೈರ್ಯವನ್ನ ತೋರಿಸಿ. ನೀವು ಮೋದಿ ಅವರನ್ನ ಕೇಂದ್ರ ಸರ್ಕಾರ ಪ್ರಶ್ನೆ ಮಾಡೋ ತಾಕತ್ತ ಇಲ್ಲ ಅಂದ್ರೆ ಯಾಕೆ ಚರ್ಚೆ ಮಾಡ್ತೀರಾ? ಕೇಳಿ ತಾಕತ್ತಿದೆ. 90 ಲಕ್ಷ 50 ಲಕ್ಷ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿರೋ ಪ್ರಶ್ನೆ ಮಾಡಿ. ರೆಸಿಗ್ನೇಷನ್ ಕೂಡ ಕೇಳಿ. ಕೇಳಿದ್ದೀರಾ ನೀವು? ಕೇಳಿದ್ದೀರಾ ರೆಸಿಗ್ನೇಷನ್ ಅನ್ನ? ರೆಸಿಗ್ನೇಷನ್ ಕೇಳಿದ್ದೀರಾ? ನಿಮ್ ತಾಕತ್ತಿಲ್ಲ. ಕೇಳಿ ತಾಕತ್ತಿದ್ರೆ ನಾನು ಕೇಳಿದ್ದೇನೆ. ಎಷ್ಟು ತಾಕತ್ತಿದೆ? ಅದಕ್ಕೋಸ್ಕರ ಧೈರ್ಯವಾಗಿ ಬಂದು ಕೂತಿರೋದು ನಾನು ಇಲ್ಲಿ. ಯಾವುದು ಕೇಂದ್ರ ಸರ್ಕಾರದ ವೈಫಲ್ಯವನ್ನ ಎತ್ತಿಡೋದೇ ನಮ್ಮ ತಾಕತ್ತು. ಅದನ್ನ ಮಾಡಿದ್ದೇವೆ. 7 ಕೋಟಿ ಕನ್ನಡಿಗರನ್ನು ರಕ್ಷಣೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಏನ್ ಬರ್ಬೇಕು ನಾವು ಮಾಡಿದ್ದೇವೆ. ವಿಚಾರ ಡೈವರ್ಟ್ ಮಾಡ್ತಾರೆ. ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದೇನೆ. ಬರೀ ರಾಜ್ಯ ಸರ್ಕಾರದ ಬ್ಲೇಮ್ ಮಾಡ್ತಾ ಇದ್ದೀನಿ. ಕ್ವಶನ್ ಸೆಂಟ್ರಲ್ ಗವರ್ಮೆಂಟ್. ಇಟ್ ಇಸ್ ಅ ಫೇಲ್ಯೂರ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್. ಕೇಂದ್ರ ಸರ್ಕಾರದ ವೈಫಲ್ಯವನ್ನ ಯಾಕೆ ಪರಾಮರ್ಶಿಸ್ತಾ ಇದ್ದೀರಿ? ಕೇಳುವಂತ ಧೈರ್ಯ ತೋರಿಸಿ. ಕೇಳಿಸ್ಕೊಳ್ರಿ. ಇಲ್ಲಿ ನನಗೆ ಮೋದಿಯನ್ನು ಹಣ ಕೊಟ್ಟಿಲ್ಲ. ನೀವು 90 ಪೇಪರ್ ಹೆಂಗ್ ಲೀಕ್ ಆಯ್ತು ಕೇಳಿ. 100 ಜನ ಮಕ್ಕಳು ಹೆಂಗ್ ಸೂಸೈಡ್ ಮಾಡ್ಕೊಂಡು ಹೇಳಿ. ಅದಕ್ಕೆ ಯಾರು ಹೊಣೆ? ನೀವು NDA ಅಧ್ಯಕ್ಷರನ್ನ ತೆಗೆದಾಕಿಲ್ಲ ಇಲ್ಲಿವರೆಗೂ ಅಂತಂದ್ರೆ ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಧೈರ್ಯವಾಗಿ ಕೇಳಿ. ಕೇಳಿ ನೀವು. ಎಕ್ಸಾಮಿನೇಷನ್ ಅಷ್ಟೇ ಅದೊಂದು ಕಡೆ ಚರ್ಚೆ ಬಂದಿರೋದು. ಕೇಂದ್ರ ನೀಟ್ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡಿ. ರಾಜ್ಯ ಸರ್ಕಾರದ ತಪ್ಪಿದ್ರೆ ಅದು ಚರ್ಚೆ ಮಾಡಿ. ಕೇಳ್ತಿದ್ದೀನಿ, ಉತ್ತರ ಕೊಡಿ. ಗಂಭೀರತೆನ ಕೇಳ್ತಾ ಇದ್ದೀನಿ, ಹೇಳಿ. ನೀಟ್ ರೀ ಎಕ್ಸಾಮ್ ಆಗಿರೋದಕ್ಕೆ ನೇರ ಹೊಣೆ, ನೇರ ಕಾರಣ ಬಿಜೆಪಿ. ಹೌದು, ರೀ ಎಕ್ಸಾಮ್ ಡೇಟ್ ಇಟ್ರಲ್ಲ, ನಾವು ಅದಕ್ಕಿಂತ ಮುಂಚೆನೆ ಕಾರ್ಯಕ್ರಮ ಇಟ್ಕೊಂಡ್ರಿ ಅಂದ್ರೆ ಪೋಸ್ಟ್ ಪೋನ್ ಮಾಡಿದ್ರೆ ಯಾರ ತಲೆ ಹೋಗ್ತಾ ಇತ್ತು, ಏನಾಗ್ತಾ ಇತ್ತು? ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಮ್ಮನೆ ಮಕ್ಕಳು ಹೋಗಿ ಎಕ್ಸಾಮ್ ಚೆನ್ನಾಗಿ ಬರೀತಾ ಇದ್ರಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಮ್ಗೆ ತೊಂದರೆ ಆಗಿರ್ತಕ್ಕಂಥ 3 ಜನ ಮಕ್ಕಳುಗಳು. ನಾವು ಆಲ್ರೆಡಿ ಪ್ರಿಕಾಷನರಿ ಮೆಜರ್ಸ್ ಅನ್ನು ತೆಗೆದುಕೊಂಡಿದ್ದೇವೆ. ಟ್ರಾಫಿಕ್ ಅಲರ್ಟ್ ಅನ್ನು ಕೊಟ್ಟಿದ್ದೇವೆ. ಎಲ್ಲಾ ಏರಿಯಾದಲ್ಲೂ ಆರ್ಟಿರಿಯರ್ ರೋಡ್ ಇಂದ ಯಾರು ಬರ್ತಾರೋ ಅಲ್ಲೆಲ್ಲ ಪೊಲೀಸರು ಪ್ಲೀಸ್ ಸರ್ ಪ್ಲೀಸ್ ವೇಟ್ ಮಾಡಿ. ಅಲ್ಲ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಮಧ್ಯ ಪ್ಲೀಸ್. ನಾನು ಒಂದ್ ನಿಮಿಷ ವಿದ್ಯಾರ್ಥಿಗಳ ತಂದೆಯವರು ನೋಡಿ, ನಾನು ಕೇಳ್ತಾ ಇದ್ದೇನೆ. 20 ಗೂಗಲ್ ಮ್ಯಾಪ್ಸ್ ಅಲ್ಲಿ ಎಕ್ಸಾಕ್ಟ್ ಆಗಿ ತೋರಿಸುತ್ತೆ ಎಷ್ಟು ಸಮಯ ಬೇಕು ಅಂತ ಹೇಳಿ. 10 ಮುಕ್ಕಾಲು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ವಿದ್ಯಾ. 10 ಮುಕ್ಕಾಲು ಹೊಟ್ಟೆ ಅಂತ ಹೇಳಿದವರು ಒಂದ್ ನಿಮಿಷ ಸಬೂಬ್ ಕೊಡೋದಲ್ಲ. ಒಂದು ನಿಮಿಷ. ನಾನು ಬಾಯಿ ಮುಚ್ಚಾ ಇಲ್ಲ. 10:45ಕ್ಕೆ ನೀವು ಗೂಗಲ್ ಮ್ಯಾಪ್ ಹಾಕಿದ್ರೆ ಎಕ್ಸಾಕ್ಟ್ ಆಗಿ ಗೊತ್ತಿತ್ತು. ರಾಂಗ್ ರೂಟ್ ಅಲ್ಲಿ ನೀವು ವಿದ್ಯಾರಣ್ಯಪುರ ಅಂತ ಬಂದಿದ್ರೆ 5 ನಿಮಿಷಕ್ಕೆ ರೀಚ್ ಆಗ್ತಿದ್ರಿ ನೀವು, ಅಥವಾ 15 ನಿಮಿಷದಲ್ಲಿ. ಓಕೆ, ನೀವು ಗೂಗಲ್ ಮ್ಯಾಪ್. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಾನು ಕೇಳಿಸ್ಕೊಳ್ಳಿ, ಅಡ್ವೈಸರ್ ಹೇಳ್ತಾ ಇದ್ದೇನೆ. ಮಾತಾಡಿ ಸರ್. ಮೇಡಮ್ ಒಂದೇ ಒಂದು ಪಾಯಿಂಟ್ ಹೇಳ್ಬೇಕು ಅವ್ರಿಗೆ. ನಾನು ಹೇಳಿ. ನೀವು ಗೂಗಲ್ ಮ್ಯಾಪ್ಸ್ ಹಾಕಿದ್ರೆ ಎಕ್ಸಾಕ್ಟ್ ಆಗಿ ತೋರಿಸ್ತಾ ಇತ್ತು ನಿಮಗೆ. ಯಾಕೆ ಗೂಗಲ್ ಮ್ಯಾಪ್ ಬೇಕು ಸರ್? ಇನ್ನೊಂದ್ಸಲ ಮಾತಾಡಿ ಸರ್ ಪ್ಲೀಸ್, ಇನ್ನೊಂದ್ಸಲ ಮಾತಾಡಿ. ಇಲ್ಲಿ ನೋಡಿ ಮೇಡಮ್, ಇವಾಗ ನನಗೆ ದಾರಿ ಗೊತ್ತಿದೆ. ನಾನೇನು ಗೂಗಲ್ ಮ್ಯಾಪ್ ಆನ್ ಮಾಡಬೇಕು? ನಾನು ಗಾಡಿ ಆನ್ ಮಾಡಿದೆ, 2 ವೀಲರು, ನನ್ನ ಮಗನ ತೋರಿಸ್ಕೊಂಡೆ ಹೊರಟೆ. ನಾನು ಗೂಗಲ್ ಮ್ಯಾಪ್ ಆನ್ ಮಾಡೋ ಅವಶ್ಯಕತೆನೇ ಇಲ್ಲ ನನಗೆ. ಯಾಕೆಂದ್ರೆ ನನಗೆ ಗೊತ್ತು MBS ಕಾಲೇಜ್ ಎಲ್ಲಿದೆ ಅಂತ. ಗೂಗಲ್ ಮ್ಯಾಪ್ ಯಾಕೆ ಆನ್ ಮಾಡಬೇಕು ಅಲ್ವಾ? ಅವ್ರು ಹೇಳ್ತಾ ಇರೋದು ಸಮಂಜಸ ಅಲ್ಲ. ಸರಿ ನೋಡಿ, ಸಮಂಜಸ ಅಲ್ಲ. ಒಟ್ಟಾಗಿ ನಾನು ಹೇಳ್ಬೇಕಂದ್ರೆ ದಯವಿಟ್ಟು ಪ್ಯಾಲೇಸ್ ಗ್ರೌಂಡ್ ಬಿಟ್ಬಿಡ್ರಿ. ನಾನು ಒಬ್ಬ ಪೇರೆಂಟ್ ಇದ್ದೇನೆ ಸರ್. ಒಂದು ನಿಮಿಷ ಪ್ಲೀಸ್ ಸರ್, ಪ್ಲೀಸ್ ವೆಯ್ಟ್. ನೋಡಿ, ನೀವೇ ಹೇಗೆ ಪೇರೆಂಟು, ನಾನು ಒಬ್ಬ ಪೇರೆಂಟು. ನಿಮ್ಗೆ ಹೇಗೆ ಮಕ್ಕಳಿದಾರೋ ನನಗೂ ಮಕ್ಕಳಿದ್ದಾರೆ. ಒಂದ್ ನಿಮಿಷ ಸರ್ ಪ್ಲೀಸ್. ನೀವು ಮಾತಾಡಿದ್ರೆ ವೆಯ್ಟ್ ಮಾಡಿ ಸರ್, ಪ್ಲೀಸ್ ವೆಯ್ಟ್ ಮಾಡಿ ಸರ್. SMS ಕಳಿಸ್ರಿ ಸರ್, ವೆಯ್ಟ್ ಮಾಡಿ ಸರ್. ಯಾವ ನ್ಯೂಸ್ ಪೇಪರ್ ಅಲ್ಲಿ ಹಾಕ್ಬಿಟ್ರೆ ಯಾರು ನ್ಯೂಸ್ ಪೇಪರ್ ನೋಡ್ತಾರೆ? ಎಲ್ಲರೂ ನ್ಯೂಸ್ ಪೇಪರ್ ನೋಡ್ತಾರ? ಬೇರೆ ಕೆಲಸ ಇಲ್ವಾ? ಬರೀ ನ್ಯೂಸ್ ಪೇಪರ್ ನೋಡೋದನ್ನ ಕೆಲಸ ಹೇಳಿ? ಇಲ್ಲ ಟಿವಿ ಚಾನೆಲ್ಗಳು ನೋಡೋದೇನ ಕೆಲಸ? ನಮ್ದೇ ನಮ್ಮ ಸಮಾಜ ಸಮಸ್ಯೆಗಳಿರ್ತವೆ, ನಮ್ಮ ತೊಂದರೆಗಳಿರ್ತವೆ. ಅದಕ್ಕೆ ಅನುಸಾರವಾಗಿ ನಮ್ಮ ಜೀವನ ನಾವು ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ಆ ಥರ ನಿಮ್ದು ಅಡ್ವೈಸರಿ ಇದ್ರೆ ದಯವಿಟ್ಟು SMS ಕಳಿಸಿ. ಬ್ಯಾಂಗ್ಳೂರು ನಾರ್ತು, ಸೌತು, ಈಸ್ಟು ಯಾವ್ಯಾವ ಕನೆಕ್ಟೆಡ್ ಏರಿಯಾ ಇದೆಯೋ ಆ ರೋಡಿಗೆ, ಆ ಏರಿಯಾಸ್ಗೆಲ್ಲ SMS ಕಳಿಸಿ. ಅವಾಗ ಎಸ್ ನೀವು ನಾನು ನಂದು ತಪ್ಪು ಅಂತ ಒಪ್ಕೊಳ್ಬೋದು. ನೀವು ಯಾವ್ದೋ ಅಡ್ವೈಸರಿ ಎಲ್ಲೋ ನೀವು ಹಿರಿಯರಿದ್ದೀರಿ, ನೀವು ತಪ್ಪು ಮಾಡಿದ್ರಿ. ರಾತ್ರಿ 9:30 ಆಗ್ತಕ್ಕಂಥ ಆತಂಕನ ಅರ್ಥ ಮಾಡ್ಕೊಳ್ತೇನೆ. ಯಾಕೆಂದ್ರೆ ನಮ್ಮ ಮಕ್ಕಳಿಗೂ ಆಗ್ತಕ್ಕಂಥ ತೊಂದರೆಗಳು ದಯವಿಟ್ಟು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಎಲ್ಲ ಸಂಭ್ರಮಗಳು, ಪೊಲಿಟಿಕಲ್ ಆಕ್ಟಿವಿಟೀಸ್ ನಿಲ್ಸ್ಬಿಡಿ. ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಪೊಲಿಟಿಕಲ್ ಆಕ್ಟಿವಿಟೀಸ್ ನಿಲ್ಸ್ಬಿಡ್ರಿ. ಎಲ್ಲ ರಾಜಕೀಯದವ್ರಿಗೂ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದೇ ನನ್ನ ರಿಕ್ವೆಸ್ಟ್ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟೊತ್ತು PNS ವಿಸ್ತಾರ ಜೊತೆ ಮಾತಾಡಿದ್ದಕ್ಕೆ. ಗೃಹ ಸಚಿವರು ಹೇಳ್ತಾ ಇದ್ರು, ಒಬ್ರು ಹಾಲ್ ಟಿಕೆಟ್ ತಂದಿಲ್ಲ, ಇನ್ನೊಬ್ರು ಮಾಗಡಿಯಿಂದ ಬರ್ತಾ ಇದ್ರು. ಅವ್ರು ಎಲ್ಲಿಂದಾದ್ರೂ ಬರಲಿ, ಮಾಗಡಿ ಅಲ್ಲ ಅಂಡಮಾನ್ ನಿಕೋಬಾರದಿಂದ ಬರಲಿ, ಬೆಂಗಳೂರಿಗೆ ಬಂದ ಮೇಲೆ ಸೂಕ್ತ ವ್ಯವಸ್ಥೆಯನ್ನ, ಟ್ರಾಫಿಕ್ ಪ್ರಾಬ್ಲಮನ್ನ, ಕಿರಿಕಿರಿಯನ್ನ ಹೋಗ್ಲಾಡಿಸ್ಬೇಕಾಗಿದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಸರ್. ಅದನ್ನ ಬಿಟ್ಟು ಕಾರ್ಯಕ್ರಮ ಇತ್ತು, ಅವರು ಎಂಥದ್ದು ಗೂಗಲ್ ಮ್ಯಾಪ್ ನೋಡ್ಕೊಂಡ್ ಬರ್ಬೇಕಿತ್ತು, ಬಸ್ ಆಗ್ಲಿಲ್ಲ ಅಂದ್ರೆ ಮೆಟ್ರೋಯಿಂದ ಬರ್ಬೇಕಿತ್ತು, ಇಲ್ಲ ಚಾಪರ್ ಇಂದ ಬರ್ಬೇಕಿತ್ತು ದುಡ್ಡಿದ್ರೆ. ಇದೆಲ್ಲ ನಿಮ್ಮ ಹತ್ರ ನಿರೀಕ್ಷೆ ಮಾಡೋದು. ಅಂಡ್
ಕಾರ್ಯಕ್ರಮವನ್ನು ಮುಂದೂಡಿಕೆ ಮಾಡಿದ್ರೆ ಯಾರ ತಲೆನೂ ಬೀಳ್ತಾ ಇರಲಿಲ್ಲ, ಯಾವ ಅಧ್ಯಕ್ಷರ ವ್ಯಾಲಿಡಿಟಿಯೂ ಮುಗ್ದೋಗ್ತಾ ಇರಲಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರೇನು ರಾಜೀನಾಮೆ ಕೊಡ್ತೀವಿ ಅಂತ ಇರಲಿಲ್ಲ. ಅವ್ರು ಹೆಂಗೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡಿದ್ರು ನೀವು ಆಟ ಆಡಿದ್ರಿ. ಅವರು ಲಕ್ಷಾಂತರ ಜನದ ಜೊತೆ ನೀವು ನಂಬರ್ಸ್ ನಾವು ಕೌಂಟ್ ಮಾಡ್ಬೋದು, ಆ ರೀತಿ ಆಟ ಆಡಿದ್ರಿ ನೀವುಗಳು. ಓಕೆ, ಸೊ ಅಂದ್ರೆ ನೀವು ಕೇಂದ್ರ ಸರ್ಕಾರದ ವೈಫಲ್ಯವನ್ನ ನಮ್ಮದು ಇದು ಏನು ಒಂದು ನಿಮಗೆ ಅವ್ರ event ಬಗ್ಗೆ ಗೆ- ಮಾತಾಡ್ಬೇಕಾದ್ರೆ ಕಿವಿಗೆ ಕೇಳಿಸಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ? ನೀವು ಹೋಗ್ರಿ, ಮಾತಾಡಕ್ ಹೋಗ್ರಿ ಬಿಡಿ, ರಘು. ಮಾತಾಡಕ್ ಬಿಡಿ. ಅವ್ರ ನೀವು ಬಗ್ಗೆ ಒಂದ್ ಪ್ರಶ್ನೆ ನಿಮಿಷ ಮಾಡ್ದಾಗ ನಿಮಗೆ ಕಿವಿನೇ ಕೇಳಿಸ್ಕೊಳ್ಳಿ. ಕೇಳಿಸಲ್ಲ, ನಾನು ಏನ್ ಮಾಡ್ಲಿ? ಒಂದ್ ನಿಮಿಷ 30 ಸೆಕೆಂಡ್ಸ್ ಕೊಡಿ, ನೀವು ಮಧ್ಯದಲ್ಲಿ ಮಾತಾಡ್ಬಿಡಿ. ನೀವೇನ್ ಮಾಡ್ತಾ ಇದ್ದೀರಿ? ಕೇಂದ್ರ ಸರ್ಕಾರದ ಅಗಾಧವಾದಂತ ತಪ್ಪನ್ನ ನಮ್ಮ ಕಾರ್ಯಕ್ರಮದಲ್ಲಿ ಆಗಿರ್ತಾ ಏನು ಮಕ್ಕಳುಗಳು ನಿಧಾನಕ್ಕೆ ಬಂದಿರೋದಕ್ಕೆ ಕಾಂಪನ್ಸೇಟ್ ಮಾಡಿ ಈಕ್ವಲ್ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಜನ ತೀರ್ಮಾನ ಮಾಡ್ತಾರೆ, ಆ ನರೇಶನ್ ಏನಿದೆ ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ. ಕೇಳಿಸ್ಕೊಳ್ಳಿ, ನಾವು ಎಲ್ಲಾ ಕಡೆನೂ ಪ್ರಿಕಾಷನರಿ ಮೆಷರ್ಸ್ ಅನ್ನು ತೆಗೆದುಕೊಂಡಿದ್ದೇವೆ. ಎಲ್ಲ ಆರ್ಟಿರಿ ರೋಡ್ಗಳಲ್ಲೂ ನಾವು ಪೊಲೀಸ್ ಡಿಪ್ಲಾಯ್ ಮಾಡಿದ್ವಿ. ಟ್ರಾಫಿಕ್ ಸ್ಮೂತ್ ಟ್ರಾಫಿಕ್ ಅನ್ನ ನಾನು ಅಲ್ಲೇ ಟ್ರಾವೆಲ್ ಮಾಡಿದ್ದೇನೆ. ನೀವೇನ್ ಹೇಳಿದ್ರಲ್ಲ ಮಾಗಡಿ ರೋಡು, ಸುಳ್ಳು ಹೇಳಿದ್ರ? ಒಂದ್ ನಿಮಿಷ, ಅವರು ಒಬ್ಬರಿಗೆ Parents ಸುಳ್ಳು ಅವ್ರು ಹೇಳಿದ್ರಾ? ಬಿಟ್ಟಿದ್ದು ಎಷ್ಟು ಗಂಟೆಗೆ? ಎಕ್ಸಾಮ್ ಇದ್ದಿದ್ದು 1:30ಗೆ. ಕೇಳಿಸ್ಕೊಳ್ರಿ, ಅವ್ರ ಎಕ್ಸಾಮ್ ಇದ್ದಿದ್ದು 1:30ಗೆ. 7 ಕಿಲೋಮೀಟರ್ ನನಗೆ ಹಾರ್ಡ್ಲಿ 20 ನಿಮಿಷ ತಗೊಳ್ತಾ ಇಲ್ಲ, ಇತ್ತು. ಸುಳ್ಳು. ಜಾಸ್ತಿ parents ಯಾಕ್ರಿ ಸುಳ್ಳು ಹೇಳ್ತಾರೆ? ಯಾಕ್ರಿ ನೀವು ಈ ಹಂತಕ್ಕೆ ಇಳಿದ್ಬಿಟ್ಟಿದ್ದೀರಿ? ಇವತ್ತು desperation ಗೆ ಹೋಗಿದ್ದೀರಿ ನೀವು. ಹತಾಶೆ ಏನೇನ ಹೇಳ್ಬಿಡ್ಬೇಕು, ಬಾಯಿ ಮುಚ್ಚಿಸ್ಬೇಕು. ಒಂದ್ ನಿಮಿಷ, ಸಹಕಾರ ನಗರಿಂದ ಇದಕ್ಕೆ ಎಷ್ಟು ನಿಮಿಷ ತೆಗೆದುಕೊಳ್ತದೆ? ಕೇಳಿಸ್ಕೊಳ್ರಿ, ನಿಮ್ಮನ್ನ ಕೇಳ್ತಿದ್ದೀನಿ, ನೀವ್ ಹೇಳಿ ಸರ್. ಈಗ ಎಲ್ಲದಕ್ಕೂ ಇವರು ನಂದಲ್ಲ ಅಂದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಏನ್ ಕತೆ ಸರ್? ಹಾಗಾದ್ರೆ ನೋಡಿ, ನಾವು ಒಂದ್ second ತಡೀರಿ. ಪ್ರಿಕಾಷನರಿ ನಾನು ಮೆಷರ್ಸ್ ಅನ್ನ ರಘುಗೆ time ತೆಗೆದುಕೊಂಡಿದ್ದೇವೆ. ಕೊಡು, ತಪ್ಪಾಗಿದೆ, ಒಂದ್ ಸೆಕೆಂಡ್ ದಿಲೀಪ್ ಅವರಿಗೆ ಟೈಮ್ ಕೊಡ್ಬೇಕು, ನಾನು ಬರ್ತೀನಿ. ಅದಕ್ಕಿಂತ ಮುಂಚೆ ನಾನು ನೋಡಿಲ್ಲ, ಬಟ್ ಕೇಳ್ಪಟ್ಟಿದ್ದೀನಿ ಬೇರೆ ದೇಶಗಳಲ್ಲಿ ಇಂಥ ಮೇನ್ ಎಕ್ಸಾಮ್ ನಡಬೇಕಾದ್ರೆ ಕಂಪ್ಲೀಟ್ ಆಗಿ ಚಟುವಟಿಕೆ ಎಲ್ಲ ಬಂದ್ ಮಾಡ್ತಾರೆ, ಆಯ್ತು, ವೆರಿ ಸಿಂಪಲ್ ಕೇಳ್ತೀನಿ. ಕ್ಲೀನ್ ರೋಡ್ ಮಾಡ್ಕೊಡ್ತಾರೆ. ಯಾಕ್ರಿ ರಘು ಆಯ್ತು, ಮಾಡ್ತೀರಾ? ರಘುಜಿ, ನಾನು ಆಸ್ ಅನ್ ಅಕಾಡೆಮಿಷಿಯನ್ ಎರಡೇ ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ಈಗ ಅವ್ರು ಯಾರೋ ತಪ್ಪು ಮಾಡಿದ್ರು, ನೀವು ಹೇಳ್ತಾ ಇದ್ದೀರಿ, ಆಯ್ತು, ಅವ್ರು ತಪ್ಪು ಮಾಡಿದ್ರು, ಅವ್ರು ಯಾರೋ ತಪ್ಪು ಮಾಡಿದ್ರು ಅಂತ ನೀವು ಯಾಕೆ ತಪ್ಪು ಮಾಡಿದ್ರಿ? ಒಂದ್ ನಿಮಿಷ ಸರ್. ತಪ್ಪು ಮಾಡಿದೀವಿ, ನೀವು ವೈ ಆರ್ ಯು ಬ್ಲೇಮಿಂಗ್? ನೋ, ಇಟ್ ಇಸ್ ನಾಟ್ ದಿ ಕ್ವಶನ್ ಆಫ್ ಬ್ಲೇಮಿಂಗ್. ಈಗ ನೀವು ಅವ್ರು ತಪ್ಪು ನಾವೇ ತಪ್ಪು ಮಾಡಿದೀವಿ, ಹೇಳಿ. ವಾಟ್ ಇಸ್ ದಟ್? ಒಂದು ಈವೆಂಟ್ ಈಗ ನಿಮ್ಮ ಈವೆಂಟ್ ಮಾಡಿರತಕ್ಕಂತ ತಪ್ಪ ಸರ್, ನಿಮ್ಮ ಇವೆಂಟ್ ಇನ್ನ ಯಾವಾಗ ಇವೆಂಟ್ ಇಂದ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಯ್ತು? ತಪ್ಪು ಸರಿ ರೀ, ನಾನೇನ್ ಯಾವ ಪಾರ್ಟಿಗೂ ಸೇರಿದವನಲ್ಲ, ಎಲ್ಲಿ ಬೇಕಾದ್ರೂ ನನ್ನ ಕ್ರಾಸ್ ಚೆಕ್ ಮಾಡ್ಕೋಬಹುದು, ಅವಶ್ಯಕತೆ ಆಯ್ತಾ? ನಿಮ್ಮ ಪಕ್ಷದ ಯಾರು ಹಿರಿಯರು BK ಹರಿಪ್ರಸಾದ್ ಜಿ ಅವರು ಅವರೇ ಸ್ವತಃ ವಿಷಾದ ವ್ಯಕ್ತಪಡಿಸಿದ್ದಾರೆ. ಹೌದು, ಅಂತ ತೊಂದರೆ ಆಗಿದೆ, ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಅಂತ ಅವರು ಹೇಳಿದ್ದಾರೆ. ಹೌದು, ಅವ್ರ ದೊಡ್ಡತನ ನಾನು ಆಸ್ ಅನ್ ಅಕಾಡೆಮಿಷಿಯನ್ ಒಪ್ತೇನೆ. ಈಗ ಆ ಥರದ್ದಾಗಿದೆ. ಈಗ ಆ 3 ಜನ ವ್ಯಕ್ತಿ ಸ್ಟೂಡೆಂಟ್ಸ್ಗೋ ಅಥವಾ ಇನ್ನು ಮುಂದಕ್ಕೆ ಆಗದೆ ಇರೋ ಅಂಥದ್ದಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ಳಿ. ಆಮೇಲೆ ರಿಯಲಿ ವಾಟ್ ಐ ಫೀಲ್ ಮೇಡಮ್, ಇದಕ್ಕೆ ಯಾರಾದರೂ ಈ ಸಾಮಾಜಿಕ ಕಾರ್ಯಕರ್ತರು ನಿಜವಾಗ್ಲೂ ಸಮಾಜಕ್ಕೆ ಅಂತ ನಿಂತಿರುವಂಥ ಎಷ್ಟೋ ಜನ ಸಮಾಜ ಸೇವಕರು ಇವರ ಪಕ್ಷದಲ್ಲಿರ್ಬೋದು ಅಥವಾ ಅವ್ರ ಪಕ್ಷದಲ್ಲಿರ್ಬೋದು, ಸಂಬಡಿ ಹ್ಯಾಸ್ ಟು ರಿಯಲಿ ಫೈಲ್ ಎ PIL ದಟ್ ನೋ ಪೊಲಿಟಿಕಲ್ ಈವೆಂಟ್ಸ್ ಆರ್ ಫನ್ಫೇರ್ ಈವೆಂಟ್ ಶುಡ್ ಹ್ಯಾಪನ್ ಆನ್ ದಿ ಎಕ್ಸಾಮಿನೇಷನ್ ಡೇ. ಇದು ಸಾಕಷ್ಟು ಕಡೆ ಏನು ಸ್ಕ್ಯಾಂಡೇವಿಯನ್ ನೇಷನ್ಸ್ ಅಲ್ಲಿ ಎಲ್ಲೂ ಕೂಡ ಒಂದು ಸಣ್ಣ ಎಕ್ಸಾಮಿನೇಷನ್ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಯಾವ ಪಬ್ಲಿಕ್ ಪ್ರೋಗ್ರಾಮ್, ಯಾವ ಈವೆಂಟನ್ನು ಕೂಡ ಕೆಲವು ದೇಶಗಳಲ್ಲಿ ಮಾಡಲ್ಲ. ಅದನ್ನ ಯಾಕೆ ಇಲ್ಲೂ ತರಬಾರ್ದು? ಲೆಟ್ ದೆಮ್ ಆಲ್ಸೋ ಬ್ರಿಂಗ್ ಇಟ್ ನಿಷ್ಪಕ್ಷಪಾತವಾಗಿ ಸರ್, ನಿಷ್ಪಕ್ಷಪಾತವಾಗಿ ಎಲ್ಲಾ ಮಕ್ಕಳಿಗೂ ಕೂಡ ಅನುಕೂಲ. ಯಾಕೆಂದ್ರೆ ನಾನು ಅವ್ರಿಗೆ ಉತ್ತರವನ್ನು ಕೊಡ್ತೇನೆ. ಬಿಜೆಪಿ ಕಾರ್ಯಕರ್ತರು ಮಕ್ಕಳು ಓದ್ತಾ ಇರ್ತಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಮಕ್ಕಳು ಓದ್ತಿರ್ತಾರೆ, JDS ಕಾರ್ಯಕರ್ತರು ಮಕ್ಕಳು ಓದ್ತಿರ್ತಾರೆ, ನಮ್ಮಂತ ಮೇಸ್ಟರ್ಗಳ ಮಕ್ಕಳು ಓದ್ತಿರ್ತಾರೆ. ಎಲ್ಲಾ ಮಕ್ಕಳಿಗೋಸ್ಕರ ಅಟ್ಲೀಸ್ಟ್ ಪೊಲಿಟಿಕಲ್ ಈವೆಂಟ್ಸು, ಫನ್ಫೇರ್ ಈವೆಂಟ್ಸು ಯಾವುದೇ ಇದ್ರೂ ಕೂಡ ಲೆಟ್ ದೆಮ್ ಬ್ರಿಂಗ್ ಇಟ್ ಇನ್ ಟು ದಿ SOP, ಸ್ಟ್ಯಾಂಡರ್ಡ್ ಆಫ್ ಪ್ರೋಟೋಕಾಲ್ ಆಪರೇಷನ್ಸ್ ತೆಗೆದು ತಗೊಂಡು ಬಂದ್ರೆ automatically all students will be safe for taking examinations in this country. Not only NEET madam, ಎಕ್ಸಾಮ್ ನಡೆಸೋ ಸ್ಕಿಲ್ ನ ನಮ್ಮ ಅಥಾರಿಟಿಗಳು ಇನ್ನು ಯಾಕೆ ತಗೊಳ್ತಾ ಇಲ್ಲ, ಅಡಾಪ್ಟ್ ಮಾಡ್ಕೊಳ್ತಾ ಇಲ್ಲ? ಒಂದು ನಿಮಿಷ, ನಾನು ಇಷ್ಟರ ಮಧ್ಯದಲ್ಲಿ ಒಂದು ಸಣ್ಣ ಪ್ರಶ್ನೆ ಕೇಳಬೇಕು. ನಾನು ಇದು ಬಹುಶಃ ಯಾರಿಗೂ ಇದು ತಲೆಗೆ ಹೋಗಿರಲ್ಲ ಅಂತ ಅನ್ಕೋತೀನಿ. ಕರ್ನಾಟಕದಲ್ಲಿ ಚೈಲ್ಡ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ಅಥವಾ ಕಮಿಷನ್ ಅಂತ ಒಂದಿದೆ. ಇತ್ತೀಚೆಗಷ್ಟೇ ಏನು ಅದು ಇಟ್ ಇಸ್ ಎ ನಾನ್ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್. ಅಲ್ಲಿಯ ಚೇರ್ಮನ್ ನಿಜವಾಗ್ಲೂ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತ ನಾನೇ ನಿಜವಾಗ್ಲೂ ಒಂದು ಕೇಸ್ ಹಾಕ್ಬೇಕಂತಿದ್ದೀನಿ. ವಾಟ್ ಈಸ್ ಹಿ ಡೂಯಿಂಗ್? ಇಟ್ ಈಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ ಟು ಕ್ರಾಸ್ ವೆರಿಫೈ. ಸ್ಟೂಡೆಂಟ್ಸ್ಗೆ ತೊಂದರೆ ಆಗಬಾರ್ದು ಅಂತ ಕ್ರಾಸ್ ವೆರಿಫೈ ಮಾಡುವಂಥದ್ದು ಮಕ್ಕಳ ಹಕ್ಕು ಆಯೋಗದ ರಕ್ಷಣಾ ಏನಿದೆ ಅದು ಇಟ್ಸ್ ಎ ಕ್ವಾಸಿ ಜುಡಿಷಿಯಲ್. ವಾಟ್ ಆರ್ ದೇ ಡೂಯಿಂಗ್? ದೇ ಆರ್ ಸಪೋಸ್ ಟು ಕ್ವಶ್ಚನ್ ಎವ್ರಿಬಡಿ. ಯು ಆರ್ ರೈಟ್. ಎಸ್ ಸರ್. ದಿಲೀಪ್ ಅವರೇ, ನೀವು ತಡವಾಗಿ ಬಂದ್ರಿ, ಬಟ್ ನಾನು ತಡವಾಗಿ ಟೈಮ್ ಕೊಡ್ತಾ ಇದ್ದೀನಿ ನಿಮಗೆ. ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಆ್ಯಂಡ್
ನೀವು ಮಾಡಿದಂತಹ ಎಡವಟ್ಟು, ಕಾಂಗ್ರೆಸ್ನಿಂದಾಗಿರುವ ಪ್ರಮಾದ, ಎರಡನ್ನೂ ನೀವು ಮಾತನಾಡೋದಾದ್ರೆ? ನೋಡಿ ಮೇಡಮ್, ಈಗ ನೀಟ್ ಪರೀಕ್ಷೆ ಅಂತಕ್ಕಂಥದ್ದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ತಕ್ಕಂಥದ್ದು, ಅದು ನಾವು ನುಳ್ಚ್ಕೊಳ್ಳಿಲ್ಲ. ಸೋರಿಕೆ ಆಗಿರ್ತಕ್ಕಂಥ ಸತ್ಯ ಅಂತ ಒಪ್ಕೊಂಡಾದ್ಮೇಲೆ ಅದನ್ನ ನುಳ್ಚ್ಕೊಳ್ಳದಲ್ಲೇ ಅದನ್ನು ಧೈರ್ಯ ತೋರಿ ಅದನ್ನು ಕಾಂಗ್ರೆಸ್ ಸರ್ಕಾರಗಳು ಹಿಂದೆ ತುಂಬ ಬಾರಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆದಾಗ ಅದನ್ನು ನುಳ್ಸ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದೇವೆ. ಆದರೆ ನಾವು ನುಳ್ಚ್ಕೊಳ್ಳಿಲ್ಲ, ಧೈರ್ಯ ತೋರಿ 22 ಲಕ್ಷ ಜನ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರಿಗೆ ಮರುಪರೀಕ್ಷೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದು ಅದೊಂದು ದೊಡ್ಡ ಒಂದು ವಿಷಯನೇ ಆಗಿತ್ತು. ಇಡೀ ವಿಶ್ವದಲ್ಲೇ ಇದೊಂದು ದೊಡ್ಡ ಒಂದು ವಿಚಾರನೇ ಆಗಿತ್ತು. ಆ ಕೆಲಸವನ್ನು ನಾವು ಮಾಡಿದ್ದೀವಿ. ತಪ್ಪು ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಮಾಡ್ತಕ್ಕಂಥದ್ದು ಮತ್ತು ಅವನ ಬಂಧನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅಲ್ಲ ನೋಡಿ, ಈಗ ಯಾರ್ಯಾರು ಇದ್ರೊಳಗಡೆ ಪಾತ್ರ ವಹಿಸಿದ್ರು ಅದನ್ನು CBI ಬಂಧನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. PV ಕುಲಕರ್ಣಿ ಅವರು, ಮನೀಶ್ ಭಾಷಾ ಅವರು, ಧನಂಜಯ್ ಲೋಬಾಂಡೆಯರವರು, ಡಾಕ್ಟರ್ ಮನೋಜ್ ಶಿರೋರ್ ಅವರು. ವೆರಿ ಸಿಂಪಲ್. ನನ್ನ ಚಾನೆಲ್ ನಲ್ಲಿ ಸಮಸ್ಯೆ ಆಗಿದೆ, ಏನೋ ಒಂದು ಆಗಬಾರ್ದು ಒಂದು ಟೆಕ್ನಿಕಲ್ ಇಶ್ಯೂನ ಮತ್ತೊಂದು ಸಮಸ್ಯೆ ಆಗಿದೆ ಅಂದ್ರೆ ಯಾರು ಸಮಸ್ಯೆ ಮಾಡಿದ್ರು ಅವ್ರು ಬಿಡಕ್ಕೆ ಹೋಗಲ್ಲ. ಚಾನೆಲ್ ಓನರ್ ಯಾರು ಅಂತ ಪ್ರಶ್ನೆ ಬರುತ್ತೆ. 100% ಐ ಅಗ್ರಿ. ಆದ್ರೆ ಇದನ್ನ ಹೊಣೆಗಾರಿಕೆ ಹೊತ್ಕೋಬೇಕಾಗಿದ್ದು ಸಚಿವರು ರಾಜೀನಾಮೆ ತಗೊಂಡು ಒಂದ್ ನಿಮಿಷ ಮರು ಎಕ್ಸಾಮ್ ಕೊಟ್ವಿ ಅಂತ ಹೇಳಿದ್ರಿ. 10 ಜನ ಹೆಣ ಬಿತ್ತು, ಅದಕ್ಕೆ ಹೊಣೆ ಹೊತ್ಕೊಂಡ್ರಿ. ಇದೇ ಕಾರಣಕ್ಕೋಸ್ಕರ ನಾವು ಈ ಮರುಪರೀಕ್ಷೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಈಗ ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಆಟ ಆಡೋದ್ಕಿಂತ ಈಗೇನು ಇವರು ಇಷ್ಟು ಜನ ಅದರೊಳಗಡೆ ತಪ್ಪಲ್ಲಿ ಪಾಲ್ಗೊಂಡಿದ್ರು ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದೀವಿ. ಮತ್ತೆ ರಾಜೀನಾಮೆ ಅವಶ್ಯಕತೆ ತೆಗೆದುಕೊಳ್ತಾ ಇದ್ದೋ, ಅವ್ರದ್ದು ಏನಾದ್ರು ನೇರ ಪಾತ್ರ ಇದ್ರೆ ತೆಗೆದುಕೊಳ್ತಾ ಇದ್ದೋ, ಅವ್ರ ನೇರ ಪಾತ್ರ ತೆಗೆದುಕೊಳ್ತಾ ಇದ್ದ. ಅಲ್ಲಿರ್ತಕ್ಕಂಥ ಸಿಸ್ಟಮ್ ತಪ್ಪು ಮಾಡಿರ್ತಕ್ಕಂಥದ್ದು ಅಲ್ಲ, ಆದ್ರೂ ಹೊಣೆ ಯಾರು ಹೊತ್ಕೋಬೇಕು? ಈಗ ನೈತಿಕ ಹೊಣೆ ಅಂತಕ್ಕಂಥದ್ದು ಬರುತ್ತೆ ಮೇಡಮ್. ನಾನು ಬರಲ್ಲ ಅಂತ ಹೇಳ್ತಾ ಇಲ್ಲ. ಖಾತೆ ಹೆಸರೇನು ಹೇಳಿ? ಅಲ್ಲಲ್ಲ, ಗೊತ್ತಾಯ್ತು ನೀವು ಹೇಳಿದ ಅಂಡರ್ಸ್ಟುಡ್. ನೈತಿಕ ಹೊಣೆ ಅಂತಕ್ಕಂಥದ್ದು ಬರುತ್ತೆ. ಆದ್ರೆ ಅದ್ರೊಳಗಡೆ ನೇರ ಪಾತ್ರವನ್ನ ಸಚಿವರು ಇದ್ದಾರೆ. ಇನ್ನು CBI ತನಿಖೆ ನಡೀತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡಬೇಕು. ಆದ್ರೆ ಇದೇ ರೀತಿ ಕರ್ನಾಟಕದಲ್ಲೂ ಸಹ ತಪ್ಪಾದಾಗ ನೀವು ನೋಡಿದಿರಿ ಯಾವ್ಯಾವ ರೀತಿ ತಪ್ಪಾಯ್ತು ಅಂತ. 2024-25 SSLC ಮತ್ತೆ PU ತಯಾರಿ ಪ್ರಿಪರೇಟರಿ ಪರೀಕ್ಷೆ ಲೀಕ್ ಆಯಿತು. ಅವಾಗ ರಾಜ್ಯ ಸರ್ಕಾರ ಯಾವ ನೈತಿಕ ಹೊಣೆಯನ್ನು ಒತ್ಕೊಳ್ಳಿಲ್ಲ. ಅಟ್ಲೀಸ್ಟ್ ಮರುಪರೀಕ್ಷೆ ಮಾಡ್ತಕ್ಕಂಥ ಧೈರ್ಯವನ್ನು ತೋರಿಸಲಿಲ್ಲ. KPSC ಗೆಜೆಟೆಡ್ ಪ್ರೊಫೆಷನಲ್ ಪರೀಕ್ಷೆ 2025 ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು. ಕಾಂಗ್ರೆಸ್ ಮತ್ತು ಬಿಜೆಪಿ ಇಂತ ಸಬೂಬುಗಳನ್ನು ಭವಿಷ್ಯವನ್ನ ಮಾರ್ತಾ ಇದ್ದೀರಲ್ಲ. ಕೇಳಿಸ್ಕೊಳ್ಳಿ ದಿಲೀಪ್ ಪ್ಲೀಸ್. ಬಿಜೆಪಿ ಅವರಾದ್ರೂ ಹೋಗ್ಲಿ, ಕಾಂಗ್ರೆಸ್ ಅವರಾದ್ರೂ ಆಗ್ಲಿ, ನಾನು ನಿಜವಾಗಿಯೂ ಲಿಟ್ರಲಿ ನಾನು ಹೆಂಗ್ ಕೇಳ್ಕೊಳ್ಳೋದು, ಹೆಂಗ್ ಬೇಡ್ಕೊಳ್ಳೋದು ನಿಮ್ಮ ಹತ್ರ? ನಿಮ್ಮನೆ ಮಕ್ಕಳು ಓದ್ತಾ ಇದ್ದಾರೆ, ವಿಷಾದ ಇದೆ. ನಿಮ್ಮನೆ ಮಕ್ಕಳು ಓದ್ತಾ ಇದ್ದಾರೆ, ವಿಷಾದ ಇದೆ. ನಮ್ಮ ಚಾನೆಲ್ ನಲ್ಲಿ ಮಾತ್ರ ಅಲ್ಲ, ನೀವು ಯಾವುದೇ ಚಾನೆಲ್ ಜವಾಬ್ದಾರಿಯುತ ವಿದ್ಯಾರ್ಥಿಗಳು, ರೈತರು ಅಂತ ಬಂದಾಗ ದಯವಿಟ್ಟು ನೀವು ಮಾಡಿರೋ ಎಡವಟ್ಟನ್ನ ಸಮರ್ಥನೆ ಮಾಡ್ಕೋಬೇಡಿ ಸರ್. ಬಿಜೆಪಿಯಿಂದ 10 ಜನ ಮಕ್ಕಳ ಹೆಣ ಬಿತ್ತು. ಕಾಂಗ್ರೆಸ್ನವರು ನಾವು ಇದಕ್ಕೂ ಸಮಸ್ಯೆ ಒಂದು ಕ್ಯಾನ್ಸರ್ ಆಗಿದೆ. ಆ ಕ್ಯಾನ್ಸರ್ ಮಾರ್ಬಿಟ್ಟಿದ್ದೀರಾ. ಪತ್ರಿಕೆ ಸೋರಿಕೆ ಅಂತಕ್ಕಂಥದ್ದು ಕ್ಯಾನ್ಸರ್ ಕಣ, ಅದನ್ನ ನಾವು ಕಟ್ ಮಾಡಿ ಬಿಸಾಕಿದೀವಿ. ತಲೆನೇ ತೆಗಿಬೇಕು ಅಂತಕ್ಕಂಥದ್ದು ಸರಿಯಲ್ಲ. ಆದ್ರೆ ಈಗ ತನಿಖೆ ನಡೀತಾ ಇದೆ, CBI ತನಿಖೆ ನಡೀತಾ ಇದೆ. 100% CBI ತನಿಖೆನಲ್ಲಿ ಅಕಸ್ಮಾತ್ ಸಚಿವರು ತಪ್ಪು ಅಂತ ಇದ್ರೆ 100% ರಾಜೀನಾಮೆ ತೆಗೆದುಕೊಳ್ತೀವಿ. ಇನ್ನೊಂದು ಪಾಯಿಂಟ್ಸ್ ಬರ್ತೀನಿ ಮೇಡಮ್. ಕೇಳಿಸ್ಕೊಳ್ಳಿ, ಸಚಿವರೇ ಹೋಗಿ ಪೇಪರ್ ಇಂದು ಫೋಟೋ ಹಿಂಗ್ ತಗೊಂಡು ಎಲ್ರಿಗೂ ಕಳಿಸಿದ್ರೆ ಮಾತ್ರ ತಪ್ಪಲ್ಲ ಸರ್. ಒಂದು ಖಾತೆ ನಿರ್ವಹಿಸಕ್ ಆಗಿಲ್ಲ, ನಾನು ಅಲ್ಲಿಗೆ ಅನ್ಫಿಟ್ ಅಂದ್ರೆ ರಾಜೀನಾಮೆ ಕೊಟ್ಟು ಅವ್ರು ಹೋಗ್ಬೇಕಿತ್ತು. ಅವ್ರಿಗೆ ಅದಾಗಿಲ್ಲ ಅಂದ್ರೆ ನೀವು ರಾಜೀನಾಮೆ ತಗೊಳ್ಬೇಕಿತ್ತು. ಇಟ್ಸ್ ಅ ಸಿಸ್ಟಮ್ ಫೇಲ್ಯೂರ್. ಇವ್ರು ಕೇಳಿದ್ರೆ ನಾವು ಪ್ರೋಗ್ರಾಮೇ ಮಾಡತ್ತಪ್ಪ ಅಂತ ಇವ್ರು ಅಂತಾರೆ. ನೀವು ನೋಡಿದ್ರೆ ರಾಜೀನಾಮೆ ತಗೊಳ್ರಿ, ಹೊಣೆಗಾರಿಕೆ ಹೊತ್ಕೊಳ್ರಿ ಅಂದ್ರೆ ಇದು ನೋಡಿ, ಇದು ಸಚಿವರ ಫೇಲ್ಯೂರ್ ಅಲ್ಲ, ಸಿಸ್ಟಮ್ ಫೇಲ್ಯೂರ್. ಯಾರು ಒಳಗಡೆ ಇರ್ತಾರಲ್ಲ ಅಧಿಕಾರಿಗಳು ಮಾಡಿರ್ತಕ್ಕಂಥ ತಪ್ಪು ಇದು. ಅಧಿಕಾರಿಗಳು ಯಾರ ಅಂಡರ್ ನಲ್ಲಿ ಬರ್ತಾರೆ? ಹೌದು, ಅಫ್ಕೋರ್ಸ್ ಸಚಿವಾಲಯದ ಅಂಡರ್ ಅಲ್ಲಿ ಬರ್ತಾರೆ. ನಾನು ಬರಲ್ಲ ಅಂತ ಹೇಳ್ತಾ ಇಲ್ಲ. ಅಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಕ್ಕಂಥ, ಬಂಧಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಿದೀವಿ. ಅದೇ ಈ ಪರಿಸ್ಥಿತಿನಲ್ಲಿ ಬೇರೆ ಸರ್ಕಾರಗಳಿದ್ದಿದ್ರೆ ಅಟ್ಲೀಸ್ಟ್ ಇಲ್ಲಿ ಲೀಕ್ ಆಗಿದೆ ಅಂತ ಒಪ್ಕೋತಿರ್ಲಿಲ್ಲ. ಮೋದಿ ಸರ್ಕಾರ ಏನ್ ಮಾಡಿದೆ? ಹೌದು, ಮೋದಿ ಸರ್ಕಾರ ಇರೋದಕ್ಕೇನೆ ಇದು ತಪ್ಪಾಗಿದೆ ಅಂತ ನಾವು ನೇರವಾಗಿ ಒಪ್ಕೊಂಡು ಮರುಪರೀಕ್ಷೆ ಮಾಡ್ತಾ ಇದೀವಿ. ಲಕ್ಷಾಂತರ ಜನ ಪ್ರೊಟೆಸ್ಟ್ ಮಾಡಿದ್ರು. 100% ವಿಷಾದ ಇದೆ ನಮಗೆ. ಯಾಕೆ ತಗೊಳ್ತಾ ಇಲ್ಲ? ಯಾಕೋಸ್ಕರ ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇದೆ. ಆ ತನಿಖೆನಲ್ಲಿ ಏನಾದ್ರೂ ಸಚಿವರದು ತಪ್ಪಿದ್ರೆ 100% ನಾವು ತೆಗೆದುಕೊಳ್ತೀವಿ. ಮೋದಿಜಿ ಸರ್ಕಾರ ಇದರೊಳಗಡೆ ಯಾವುದೇ ರೀತಿ ಇದರೊಳಗಡೆ ಯಾರಿಗೂ ಸಹ ಕರುಣೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡದೇ ಇಲ್ಲ. ಮತ್ತೆ ಇನ್ನೊಂದು ಮೇಡಮ್, ಕಮಿಂಗ್ ಟು ದ ಪಾಯಿಂಟ್ಸ್, ನೆನ್ನೆ ಆರೋಪ ಕೇಳಿ ಬಂದಾಗ ರಾಜೀನಾಮೆ ಕೊಡಿಸಿ ಅವ್ರನ್ನ ಪಕ್ಕಕ್ಕಿಡೋದು ಸೂಕ್ತ ನಿರ್ಧಾರ, ಒಪ್ಕತೀರಾ ಇಲ್ವಾ? ಸೂಕ್ತ ನಿರ್ಧಾರ ಅಲ್ಲ.
ಆರೋಪ ಕೇಳಿ ಬಂದಿದ ತಕ್ಷಣ ಒಬ್ಬನ ರಾಜೀನಾಮೆ ಆರೋಪ ಸಾಬೀತಾಗ್ಲಿಲ್ಲ, ಸಾಬೀತಾಗಿಲ್ಲ. ತೋರಿಸ್ರಿ. ಪ್ರಧಾನಮಂತ್ರಿಗಳನ್ನೇ ಮಾಡಿ ಅದಕ್ಕೆ ಬೇಡ ತನಿಖೆ ಅಂತ. ಮಾಡ್ತಾ ಇದೀವಲ್ಲ ಮೇಡಮ್, ಕೋರ್ಟ್ ಅಲ್ಲಿ ಇದೆ ಕೇಸು ಅಂಡ್ ಸಿಬಿಐ ತನಿಖೆ ಮಾಡ್ತಾ ಇದೆ. ತನಿಖೆ ಮಾಡ್ಬೇಕಾದ್ರೆ ಹೊರಗಿಡಿ ಅಂತ ಹೇಳ್ತಾ ಇರೋದು. ಅಲ್ಲ ತನಿಖೆ ನೋಡಿ, ತನಿಖೆನಲ್ಲಿ ಯಾವುದೇ ರೀತಿ ಅಕಸ್ಮಾತ್ ಸಚಿವರು ತಪ್ಪು ಅಂತ ಬಂದ್ರೆ ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡೇ ಮಾಡ್ತೀವಿ. ಮತ್ತೆ ಪೇಪರ್ ಇನ್ನೊಂದು, ಲೀಕ್ ಆಗಬಾರ್ದಿತ್ತು, ಆಗಿದೆ. ಹೌದು, ಇಷ್ಟೆಲ್ಲ ಹೊಣೆ ಹೊತ್ಕೊಂಡು ರಾಜೀನಾಮೆಯನ್ನ ನೀವು ತಗೊಂಡಿದ್ರೆ ಇವತ್ತು ನಿಮಗೆ ಕಾಂಗ್ರೆಸ್ ಮಾಡಿರೋ ಎಡವಟ್ಟಿಗೆ ಪ್ರಶ್ನೆ ನೋಡಿ, ಕೇಳುವ ನೈತಿಕತೆ ಇರ್ತಾ ನೋಡಿ, ಇತ್ತು. ಬಟ್ ಈಗ ನೋಡಿ, ನಿಮಗೆ ನೈತಿಕತೆ ರಾಜೀನಾಮೆ ಇಲ್ಲ ಮೇಡಮ್, BJP ಗೆ. ಓಕೆ, ರಾಜೀನಾಮೆ ತೆಗೆದುಕೊಳ್ಳೋದು ಇಂಪಾರ್ಟೆಂಟಾ ಅಥವಾ ಈ 22 ಲಕ್ಷ ಜನ ಏನ್ ಎಕ್ಸಾಮ್ ಬರ್ದಿದ್ರು ಎರಡೂ ಇಂಪಾರ್ಟೆಂಟ್. ಅವರ ಎರಡು ಒಂದು important ಭವಿಷ್ಯವನ್ನ ಕಾಪಾಡ್ತಕ್ಕಂಥದ್ದು ಇಂಪಾರ್ಟೆಂಟಾ? ಎರಡು ಇಂಪಾರ್ಟೆಂಟ್. ಎಸ್, ನೋಡಿ, ಈಗ ರಾಜೀನಾಮೆ ತೆಗೆಲ್ತಕ್ಕಂಥ ಸಂದರ್ಭ ಬಂದ್ರೆ 100% ತೆಗೆದುಕೊಳ್ತೀವಿ. ಸಂದರ್ಭ ಬಂದಿಲ್ವಾ? ಅಂದ್ರೆ ಅವರ ಅಪರಾಧ ಏನಾದ್ರು ಸಾಬೀತಾದ್ರೆ 100% ತೆಗೆದುಕೊಳ್ತೀವಿ. ಅವ್ರನ್ನ ಬಿಡ್ತಕ್ಕಂಥ ಕೆಲಸವನ್ನ ಮಾಡೋದೇ ಇಲ್ಲ. ಇದು ಈ ಒಂದು ಜವಾಬ್ದಾರಿ ಇರೋದಕ್ಕೇನೆ ಒಂದು ಗ್ರೇಸ್ ಟೈಮ್ ಆದ್ರೂ ಕೊಡ್ಸ್ಬಿಡ್ರಿ. ಅಲ್ಲ, ನೋಡಿ, ನೋಡಿ, ನರೇಂದ್ರ ಮೋದಿ ಅವ್ರದ್ದು ಯಾವ ರೀತಿ ಜವಾಬ್ದಾರಿ ಇದೆ ಅಂತಂದ್ರೆ, ನೀವು ನೆನ್ನೆ ನೋಡಿದ್ರಿ, ನೀಟ್ ಮರುಪರೀಕ್ಷೆ ನಡೀತಾ ಇದೆ. 1:15 ಡೆಲ್ಲಿ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ, ದೆಹಲಿ ವಿಮಾನ ನಿಲ್ದಾಣದಿಂದ ಕಾಯ್ತಾರೆ, ಅರ್ಧ ಗಂಟೆ ಕಾಯ್ತಾರೆ. ಈ ದೇಶದ ಪ್ರಧಾನಮಂತ್ರಿಗಳು ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಬೇಡಪ್ಪ ಕಾನ್ವಾಯ್ ಹೋಗೋದ್ ಬೇಡ, SPG ಕಮಾಂಡರ್ಸ್ ಗಳಿಗೆ ಮಾಹಿತಿ ಕೊಟ್ಟು ಕಾಯ್ತಾರೆ. ಆದ್ರೆ ಅದೇ ನಿಮ್ಮ ಸರ್ಕಾರದಲ್ಲಿ 22 ಲಕ್ಷ ಜನ ವಿದ್ಯಾರ್ಥಿಗಳ ಭವಿಷ್ಯ ಬೀದಿಗೆ ಇದು ನರೇಂದ್ರ ಮೋದಿಜಿ ಅವರಿಗೆ ಇರ್ತಕ್ಕಂತ ಒಂದು ಜವಾಬ್ದಾರಿ. ಆದ್ರೆ ಆ ಜವಾಬ್ದಾರಿ ಸಂಪುಟದಲ್ಲೇ ಒಬ್ಬ ಯಾರೇ ಮಾಡಿರ್ಲಿ, ರೀತಿಯಲ್ಲಿ ಕೆಲಸ ಮಾಡ್ತಾರೆ, ತಪ್ಪು ಯಾರೇ ಮಾಡಿದ್ರು ಇಟ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಅದೇ ಆ ಜವಾಬ್ದಾರಿಯನ್ನ ನರೇಂದ್ರ ಮೋದಿಜಿ ಅವರು ತೋರಿಸಿದ್ದಾರೆ. ಆದ್ರೆ ಕಾಂಗ್ರೆಸ್ ಒಂದು ಸಮಾವೇಶ ಮಾಡುತ್ತೆ, ನೀಟ್ ಪರೀಕ್ಷೆ ಅನೌನ್ಸ್ ಆಗುತ್ತೆ. ಅನೌನ್ಸ್ ಆಗಿರೋದು ಗೊತ್ತು ಇವರಿಗೆ. ಜೂನ್ 7ನೇ ತಾರೀಕು ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಹೆಂಗಾಗುತ್ತೆ ಫಸ್ಟ್ ಒಂದ್ ತಿಂಗಳ ಮುಂಚೆ ಜೂನ್ 7ನೇ ತಾರೀಕು ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿರೋದು. ನಾನು ಕೇಳೋದು ಇನ್ ಕೇಸ್ ಫಸ್ಟ್ ಆಗಿರೋದಲ್ಲ, ನೀಟ್ ಆಗಿರ್ಲಿ, ನೀಟ್ ಎಕ್ಸಾಮ್ ಅನೌನ್ಸ್ ಆದ್ಮೇಲೆ ಇವ್ರದ್ದು ಶೆಡ್ಯೂಲ್ ಆಗಿದ್ದು ಆಗಿರ್ಲಿ. ದಿಲೀಪ್, ನೋ ಇಶ್ಯೂಸ್. ಮುಂದಕ್ಕೆ ಹಾಕಬಿಟ್ಟಿದ್ರೆ ಏನಾಗ್ತಾ ಇತ್ತು ಇದೇ ಪ್ರಶ್ನೆ ನಾನು ಅದು ಜವಾಬ್ದಾರಿ ಇರಬೇಕು ರಾಜ್ಯ ಸರ್ಕಾರಕ್ಕೆ. ಮತ್ತೆ ಇನ್ನೊಂದೇನು ಅಂದ್ರೆ ಮೇಡಮ್, ಅಕಸ್ಮಾತ್ ಇವ್ರು ಪ್ರೋಗ್ರಾಮ್ ಅನೌನ್ಸ್ ಮಾಡ್ಬಿಟ್ರು ಅನ್ಕೊಳ್ಳಿ, ಆಯ್ತು ನಾನು ಮಾಡ್ಲೇಬೇಕು ಟೆಲಿಕಾಸ್ಟ್, ಯಾಕೆ ಅಂತಂದ್ರೆ ಅದು ದೊಡ್ಡದು ಅವ್ರದ್ದು ಪಾಪ ಒಂದು ದೊಡ್ಡ ರಾಜಕೀಯ ಕಾರ್ಯಕ್ರಮ. ಅದಿಲ್ಲ ಅಂತಂದ್ರೆ ಈ ರಾಜ್ಯದಲ್ಲಿ ಸಮಸ್ಯೆಗಳು ಎಲ್ಲ ಜಾಸ್ತಿ ಆಗ್ಬಿಡ್ತಿದ್ದೋ, ಎಲ್ಲ ಗುಂಡಿ ಎಲ್ಲ ಮುಚ್ಚಿಬಿಡ್ತಾರೆ, ರೈತ ಸಮಸ್ಯೆಗಳು ಬಿಡದಿ ರೈತರ ಸಮಸ್ಯೆಗಳ ಬಗೆಹರಿಸ್ಬಿಡ್ತಾರೆ. ಇವ್ರು ಅದೆಲ್ಲ ಮಾಡಂಗಿದ್ರೆ ಇವ್ರು ರಾಜ್ಯ ಸರ್ಕಾರ NTA ಜೊತೆ ಒಂದು ಕಮ್ಯುನಿಕೇಶನ್ ಅಂತ ಮಾಡಬೇಕಾಗಿತ್ತು. ಮತ್ತೆ ಅದೊಂದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂತ ಬರ್ತದೆ ಮೇಡಮ್. ನೀಟ್ ಪರೀಕ್ಷೆ ದಿನ ಬೆಂಗಳೂರಿನಲ್ಲಿ ಯಾವ್ಯಾವ ದೊಡ್ಡ ಸಮಾವೇಶ ನಡೀತಾವೋ ಆ ಸಮಾವೇಶದ ಸುತ್ತಲೂ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿತ್ತು. ಆ ವಿದ್ಯಾರ್ಥಿಗಳಿಗೆ ಒಂದು ಏನ್ ಸವಲತ್ತುಗಳು ಕೊಡಬೇಕು ಅದನ್ನ ಕೊಡ್ತಕ್ಕಂಥ ಕೆಲಸವನ್ನ ಒಂದು ರಾಜಕೀಯ ಪಕ್ಷವಾಗಿ ಮತ್ತು ಸರ್ಕಾರವಾಗಿ ಅದು ಮಾಡ್ಬೇಕಿತ್ತು. ಅದನ್ನ ಮಾಡ್ಲಿಲ್ಲ. ಅದ್ರ ಕಡೆ ಕಿಂಚಿತ್ತೂ ಸಹ ಕರ್ನಾಟಕ ಸರ್ಕಾರ ಯೋಚನೆ ಮಾಡ್ಲಿಲ್ಲ. ಅದನ್ನ ಮಾಡ್ಬೇಕಾಗಿತ್ತು. ಯಾಕೆ ಅಂತಂದ್ರೆ ಇವರು ರಾಜಕೀಯ ದುರುದ್ದೇಶನದೊಳಗೆ ಅಡಗಿದೆ. ಏನಾದ್ರೂ ಮಾಡಿ ನೀಟ್ ಮರುಪರೀಕ್ಷೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಟ್ಟು ಅದನ್ನ ತೆಗೆದುಕೊಂಡೋಗಿ ಮತ್ತೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಡಿಸಬೇಕು ಅಂತ ರಾಜಕೀಯ ಉದ್ದೇಶ ಮಾಡಿದ್ರು ಅಂತ ಹೇಳಕ್ ಹೋಗ್ಬಿಡಿ. ಆಕ್ಚುಲಿ ನೀವು ಕೇಳಿದ ಎಲ್ಲಾ ಪ್ರಶ್ನೆಯನ್ನ ಇನ್ನೂ ಗಟ್ಟಿ ಧ್ವನಿಯಲ್ಲಿ ನೀವು ಕಾಂಗ್ರೆಸ್ ಕೇಳಬಹುದಿತ್ತು. ಯಾವಾಗ ರಾಜೀನಾಮೆ ತಗೊಂಡಿದ್ರೆ 100% ತೆಗೆದುಕೊಳ್ತೀವಿ. ತಪ್ಪು ಮಾಡಿರೋರ್ನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ವಿದ್ಯಾ ನೋಡಿ, ಬಟ್ ನಾನು ಒಂದು ನಿರೀಕ್ಷೆ ಮಾಡ್ತೀನಿ ರಘು ಅವರೇ, ನಿಮ್ಮಿಂದ ಎಡವಟ್ಟಾಗಿದೆ ಅಂತ ನೀವು ಒಪ್ಕೊಬಿಟ್ರೆ ನಿಮ್ಮ ಅಧ್ಯಕ್ಷರೇ ಒಪ್ಕೋತಾರೆ, ವಕ್ತಾರರು ಒಪ್ಕೊಳಕ್ ರೆಡಿ ಇಲ್ವಲ್ರಿ? ವಿಷಾದ ಅನ್ನೋ ಪದಕ್ಕೆ ಅರ್ಥ ಏನ್ರಿ? ಮತ್ತೆ ನೀವು ಪ್ರಶ್ನೆ ಕೇಳಿದಿರಿ, ದಯವಿಟ್ಟು 2 ನಿಮಿಷ ದಯವಿಟ್ಟು ಉತ್ತರ ಕೊಡಕ್ಕೆ ನೋಡಿ ವಿದ್ಯಾ, ನಾನು ಹೇಳಿದ್ದೇನೆ, ನಾನು ಒಬ್ಬ ಪೋಷಕನಾಗಿ ಯಾವುದೇ ಮಕ್ಕಳುಗಳಿಗೆ ತೊಂದರೆ ಆಗಬಾರ್ದು, ಆ ರೀತಿ ತೊಂದರೆ ಆಗಿದೆ ವಿಷಾದವನ್ನು ನಾನು ವ್ಯಕ್ತಪಡಿಸ್ತೇನೆ. ಆದರೆ ಪೇರೆಂಟ್ಸ್ ಆದ ನನ್ನ ಜವಾಬ್ದಾರಿನೂ ಕೂಡ ಇದೆ. ಅದನ್ನು ಪೇರೆಂಟ್ಸ್ ಆದವರು ದಯವಿಟ್ಟು ಇನ್ನು ಟೆಕ್ನಾಲಜಿ ಏನೇನು ಅವಶ್ಯಕತೆ ಅದನ್ನು ಉಪಯೋಗಿಸಿ. ಮೊದಲನೇ ವಿಚಾರ. ಇನ್ನು 2ನೇ ವಿಚಾರ, ನಿಮ್ಮಷ್ಟು ಅನುಕೂಲಸ್ಥರೆ, ನಿಮ್ಮಷ್ಟು ತಲೆಯಲ್ಲಿ ಎಲ್ಲಾ ಬುದ್ಧಿವಂತರು ಇಟ್ಕೊಂಡಿರೋರೇ ಹಳ್ಳಿಲಿ ಇರಲ್ಲ ಸರ್. ತಂದೆ ತಾಯಿಗಳು ಇಲ್ಲಿಂದ ಬೆಂಗಳೂರಲ್ಲಿ ಇರೋರೇ 6-7 ಕಿಲೋಮೀಟರ್ ಬರಕ್ಕೆ 3 ಗಂಟೆ ತಗೊಂಡಿದ್ದಾರೆ ಅಂದ್ರೆ ಕೋಲಾರದಿಂದಲೋ ಮಾಗಡಿಯಿಂದಲೋ ಬರಕ್ಕೆ ಅರ್ಧ ದಿನ ಮುಂಚೆನೆ ಬರಬೇಕು. ನಿಮ್ಮ ಕಾರ್ಯಕ್ರಮಗಳಿಗೆ ನಮ್ಮನೆ ಮಕ್ಕಳ ಭವಿಷ್ಯ ಯಾಕ್ರಿ ಹಾಳು ಮಾಡ್ತೀರಿ? ಅಡ ಇಡ್ತೀರಿ ನೀವು? ಉತ್ತರವನ್ನು ಕೊಡ್ತೇನೆ, ಪ್ಲೀಸ್. ಉತ್ತರವನ್ನು ಕೊಡ್ತೇನೆ. ಅವ್ರು ಕಲ್ತ್ಕೋಬೇಕು ಅಂತ ನೀವ್ ಹೇಳ್ಬೇಡಿ. ಟ್ಯೂಷನ್ ಮಾಡಬೇಡಿ ಪೇರೆಂಟ್ಸ್ ಗೆ, ನೀವು ಕಲ್ತ್ಕೊಳ್ಳಿ ಫಸ್ಟ್. ಸರಿ, ಆಯ್ತು. ನಾನು ಆಲ್ರೆಡಿ ಹೇಳಿದ್ದೇನೆ. ದಯವಿಟ್ಟು ನೋಡಿ 2 ನಿಮಿಷ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಬೇಕಾಗಿದ್ದನ್ನ ಹೇಳಕ್ಕೆ 1 ನಿಮಿಷ ವಿದ್ಯಾ ಪ್ಲೀಸ್. ನಾನೇನು ಪೇರೆಂಟ್ಸ್ ಗೆ ಬುದ್ಧಿ ಹೇಳ್ಬೇಡಿ ನೀವು. ನಾನು ಪೇರೆಂಟ್ಸ್ ಬುದ್ಧಿ ಹೇಳ್ತಾ ಇಲ್ಲ. ಪ್ಲೀಸ್ ಕೇಳಿಸ್ಕೊಳ್ಳಿ. ನಾನು ಒಂದು ಜಗಳಾಡಕ್ಕೆ ಬಂದಿಲ್ಲ, ಸಮಯ ಕೊಡಿ. ನೋಡಿ, ಮೊದಲನೇದಾಗಿ ನಾನು ಹೇಳ್ತಿದ್ದೇನೆ, ನಾವು ಕರ್ನಾಟಕದಲ್ಲಿರ್ತಕ್ಕಂಥ
ಕರ್ನಾಟಕದಲ್ಲಿರ್ತಕ್ಕಂಥ ಸೀಟು ಮೆಡಿಕಲ್ ಸೀಟ್ಗಳು ಸರಿಸುಮಾರು 9,000 ರಿಂದ 10,000 ಇದೆ. ಅದರಲ್ಲಿ 15% ಹೋದರೆ ಸರಿಸುಮಾರು ನಮಗೆ ಬರ್ತಕ್ಕಂಥದ್ದು 7,500 7,000 ರಿಂದ 8,000 ಸೀಟ್ಗಳು ಕರ್ನಾಟಕ ಕನ್ನಡಿಗರಿಗೆ ಸಿಗ್ತದೆ. ಅಂದರೆ 7 ಕೋಟಿ ಕನ್ನಡಿಗರಲ್ಲಿ ದ ಬ್ರೈಟೆಸ್ಟ್ ಮೈಂಡ್, ದ ಮೋಸ್ಟ್ ಇಂಟೆಲಿಜೆಂಟ್ ಮೈಂಡ್ಸ್ಗಳು ಮಾತ್ರ ನೀಟನ್ನು ಕ್ರಾಕ್ ಮಾಡೋದು, ನೀಟನ್ನು ಬರೆಯೋದು. ದ ಮೋಸ್ಟ್ ಬ್ರಿಲಿಯಂಟ್ಸ್ಗಳು 7 ಕೋಟಿ ಕನ್ನಡಿಗರಲ್ಲಿ ಪ್ರತಿ ವರ್ಷ 7,000 ರಿಂದ 8,000 ಏನು ಮೋಸ್ಟ್ ಬ್ರಿಲಿಯಂಟ್ಸ್ಗಳು ಬರೆಯತಕ್ಕಂಥ ಎಕ್ಸಾಮ್ಗಳು. ಅವರು ಮೋಸ್ಟ್ ಬ್ರಿಲಿಯಂಟು, ಮೋಸ್ಟ್ ಮೆಚ್ಯೂರ್ಡ್ ಮಕ್ಕಳುಗಳು ಬರಿತಾ ಇರ್ತಕ್ಕಂಥದ್ದು, ದಡ್ರಲ್ಲ. ಓಕೆ, ಮೊದಲನೇದು ಪ್ಲೀಸ್. ಆಮೇಲೆ ನಿಮ್ಮ ಪ್ರಶ್ನೆ ನಾನು ಹೇಳ್ತೀನಿ, ಪ್ಲೀಸ್ ವೆಯ್ಟ್ ಮಾಡಿ. ನನಗೆ 2 ನಿಮಿಷ ಸಮಯ ಕೇಳಿದ್ದೀನಿ, ಪ್ಲೀಸ್ ವೆಯ್ಟ್ ಮಾಡಿ. ಓಕೆ, ಆ ಬ್ರಿಲಿಯಂಟ್ಸ್ಗಳಿಗೆ ಅವ್ರಿಗೆಲ್ಲನೂ ಏನೇನು ನಡೀತಾ ಇದೆ ಅವ್ರಿಗೆ ಆಲ್ರೆಡಿ ಗೊತ್ತಿದೆ. ನಾವು ರಾಜ್ಯ ಸರ್ಕಾರದ ವಿಚಾರವಾಗಿ ನಾನು ಹೇಳ್ತೇನೆ, ನೀಟ್ ಫಸ್ಟ್ ವಿದ್ಯಾಭ್ಯಾಸದ ಜ್ಞಾನ ಅಳಿಯಕ್ ನೀವ್ ಯಾರ್ರಿ? ಹಂಗ ಓದ್ತಾರೆ ಹಿಂಗ ಓದ್ತಾರೆ, ಅವ್ರ ಕ್ರೆಡಿಬಿಲಿಟಿ ಹಿಂಗನೆ ಅನ್ನೋಕೆ ನಿಮಗೆ ಏನ್ರಿ ಅರ್ಹತೆ ಇದೆ? ನಾನು ಅಳಿತಾ ಇಲ್ಲ, ಕೇಳಿಸ್ಕೊಳ್ಳಿ. ನೀವು ಹೆಂಗ್ರಿ ಮಾತಾಡ್ತೀರಿ ಇದನ್ನ? 1 ನಿಮಿಷ ನೀವು ವೆಯ್ಟ್ ಮಾಡಿ, ನಾನು ಉತ್ತರ ಕೊಡಕ್ ಬಿಡಿ ಪ್ಲೀಸ್. ನಾನು ನಿಲ್ಸಿದ್ದೀನಿ. ನೀಟ್ ಎಕ್ಸಾಮ್ ಅನ್ನ ನಾವು ಮೊದಲನೇದು ನೀಟ್ ಎಕ್ಸಾಮ್ ಅನ್ನ ಮಾಡಿದ್ವಿ. ಅವತ್ತಿನ ಕಾರ್ಯಕ್ರಮ ಇಟ್ಟಿದ್ವಾ? ಇಲ್ಲ. CET ಎಕ್ಸಾಮ್ ಮಾಡಿದ್ವಿ ಕರ್ನಾಟಕದಲ್ಲಿ. ಅವತ್ತಿನ ಎಕ್ಸಾಮ್ ಇಟ್ಕೊಂಡಿದ್ವಾ? ಇಲ್ಲ. ಸೊ ನೀಟನ್ನು ಎಕ್ಸಾಮನ್ನು ಕೇಂದ್ರ ಸರ್ಕಾರ ಒಂದು ಎಕ್ಸಾಮನ್ನು ನಡೀತಾ ಇದೆ ಅಂದರೆ ರಾಜ್ಯ ಸರ್ಕಾರಗಳಿಗೆ ಮತ್ತು ಬೇರೆ ಬೇರೆ ಪಕ್ಷಗಳಲ್ಲಿ ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಎಕ್ಸಾಮನ್ನು ಇಡ್ತಾ ಇದ್ದೀವಿ, ದಯವಿಟ್ಟು ನೀವು ಇಟ್ಕೊಳ್ಳಿ ಅಂತ ಯಾವುದೋ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ? ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಪ್ಲೀಸ್ ವೇಟ್. ಒಂದು ನಿಮಿಷ ಪ್ರಶ್ನೆ ವಿದ್ಯಾ, ನಿಮ್ ಜವಾಬ್ದಾರಿ ಅಲ್ವಾ? ಅಲ್ಲ, ಒಂದು ನಿಮಿಷ. ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ಗಳಿದಾವೆ, ಯಾವತ್ತು ನಡೆಯುತ್ತೆ ಅನ್ನೋದು ನಿಮ್ಮ ಜವಾಬ್ದಾರಿ ಅಲ್ವಾ? ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪಿಗೆ ರೀ ಎಕ್ಸಾಮ್ ಮಾಡಿದಾಗ ರಾಜ್ಯ ಸರ್ಕಾರಗಳ ಜೊತೆ ಕೋಆರ್ಡಿನೇಟ್ ಮಾಡೋ ಜವಾಬ್ದಾರಿ ಅವ್ರದ್ದು. ಅದನ್ನ ಮಾಡಿಲ್ಲ ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಮತ್ತೊಮ್ಮೆ ಕೇಂದ್ರ ಸರ್ಕಾರ ಮಾಡಿದ ತಪ್ಪನ್ನ ಮುಚ್ಚಾಕಕ್ಕೆ ನಾನು ಮಾಡಿರ್ತಕ್ಕಂಥ ತಪ್ಪಲ್ಲ, ಕೇಂದ್ರ ಸರ್ಕಾರದ ಮತ್ತೊಮ್ಮೆ ವೈಫಲ್ಯಗಳನ್ನು ಮಾತ್ರ ಪ್ರಶ್ನೆ ಮಾಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಅಲ್ಲಿ ನಿಲ್ಸ್ ನೋಡ್ರಿ, ನೀವು ನಾನು ಅದೇ ಹೇಳಿದ್ದೆ, ಒದ್ದಾಡ್ಲಿರಿ ಮಣ್ಣಿಗೆ ಬಿದ್ದು, ನಿಮ್ ಮಗನ ಮಗಳು ಕಣ್ಣೀರ್ ಹಾಕ್ಲಿರಿ, ನಿಮ್ ಮಗಂಗೋ ಮಗಳಿಗೋ ನಿದ್ರೆ ಇಲ್ಲದ ರಾತ್ರಿ ಕಳೆದು ವಿದ್ಯಾಭ್ಯಾಸ ಮಾಡಿ ಎಕ್ಸಾಮ್ ಸಿಗ್ದಲ್ಲ ಇರೋಂಗಾಗ್ಲಿ, ಅವಾಗ ನೀವ್ ಹಿಂಗ್ ಮಾತಾಡಲ್ಲ ರಘು. ಜವಾಬ್ದಾರಿಯುತವಾಗಿ ಉತ್ತರವನ್ನು ಕೊಡ್ತಾ ಇದ್ದೇನೆ. ಏನು ರಾಜ್ಯ ಸರ್ಕಾರ ಏನು ನಮಗೆ ಕೇಂದ್ರ ಸರ್ಕಾರದಿಂದ ಆಲ್ ಆಫ್ ಸಡನ್ ಆಗಿ ಡೇಟ್ ಅನ್ನ ಫಿಕ್ಸ್ ಮಾಡಿದ್ದು, ಸರ್ಕಾರ ಮಾಡುವ ತಪ್ಪನ್ನು ಎಲ್ಲ ಪ್ರಶ್ನೆ ಹೆಂಗೋತ್ತಾರೆ, ಎಷ್ಟು ಇಂಟೆಲಿಜೆಂಟ್ ಆಗಿದ್ದಾರೆ ಅಂತ ಲೆಕ್ಕಾಚಾರ ಹಾಕಕ್ಕೆ ನೀವು ಯಾರ್ರಿ? ಕಾಂಗ್ರೆಸ್ ದವರು ಯಾರ್ರಿ ನೀವು? ಈ ದೇಶದ 7 ಕೋಟಿ ಅಂತ ಹೇಳಿದ್ ನಾನು. ನಂದಿನ್ನೂ ಮುಗ್ದಿಲ್ಲ, ಆಮೇಲೆ ಮಾತಾಡ್ಲಿ. ನಾನು ಬ್ರಿಲಿಯನ್ಸ್ ಗಳನ್ನ ಅವ್ರು ಮಾತಾಡಿದ ಮಧ್ಯದಲ್ಲಿ ಒಂದು ಡ್ರಾಪ್ ಮಾತಾಡಿಲ್ಲ. 7 ಉತ್ತರ ಕೊಡ್ತೀನಿ ನೋಡಿ. 7ರಿಂದ 8,000 NTA ಅಧಿಕೃತವಾಗಿ ಮರುಪರೀಕ್ಷೆ ಅನೌನ್ಸ್ ಮಾಡಿದ್ದು ಮೇ 15, 2026. ಮೇ 15, 2026 NTA ಮರುಪರೀಕ್ಷೆ ಅನೌನ್ಸ್ ಮಾಡಿರ್ತಕ್ಕಂಥದ್ದು ಮೇ 15, 2026. ಇವ್ರದ್ದು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥದ್ದು ಜೂನ್ 7ನೇ ತಾರೀಕು. ಇದಕ್ಕೂ ಏನ್ ಸಂಬಂಧ? ಇವರ ಒಂದು ಅಧ್ಯಕ್ಷರು ಅನೌನ್ಸ್ ಮಾಡಿರ್ತಕ್ಕಂಥದ್ದು, ಅಧಿಕೃತವಾಗಿ ಅಧ್ಯಕ್ಷರು ಅಂತ ಅನೌನ್ಸ್ ಮಾಡಿದ್ದು ಅವತ್ತೇನೆ ಇವರೇ ಅಧ್ಯಕ್ಷರಾಗಬೇಕು ಅಂತ ಹೇಳಿ. ಅದೇಂಗೆ ಇವ್ರು 15 ದಿವಸ ಮುಂಚೆನೆ ಮೇ 15 ಅನೌನ್ಸ್ ಆಗಿರ್ತಕ್ಕಂಥ ಮರುಪರೀಕ್ಷೆಯನ್ನ ಇವ್ರು ಅದ್ ಹೆಂಗೆ ಹೇಳ್ತಾರೆ? ಇವ್ರು ಆ ಡೇಟ್ ಅನ್ನ ನೋಡ್ಕೊಂಡು ಫಿಕ್ಸ್ ಮಾಡ್ಕೊಬೇಕಾಗಿತ್ತು. ಇವರು ಏನಾದ್ರೂ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಅಗೇನ್ ನಾನು ಹೇಳೋದಾದ್ರೆ ನೀವು ಸರ್ ಟೈಮ್ ಅಪ್ ಆಯ್ತು ಸರ್, ಐ ಆಮ್ ರಿಯಲಿ ಸಾರಿ. ಆಕ್ಚುಲಿ ನಿಮಗೆ ಹೆಚ್ಚಿನ ಸಮಯ ಕೊಡಬೇಕಿತ್ತು, ಬಟ್ ಅಗೇನ್ ಇದು ರಾಜಕೀಯ ಆಗಿದ್ದಕ್ಕೆ ಲಾಸ್ಟ್ ಒನ್ ವರ್ಡ್. ಈ ಥರ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಪ್ರತಿಭಾ ಪಲಾಯನ ಯಾಕೆ ಆಗ್ತಾ ಇದೆ ಅಂದರೆ ಈ ರೀತಿ ಪೊಲಿಟಿಕಲ್ ಸ್ಟ್ರಾಟಜೀಸಲ್ಲಿ ಜಗಳ ಮಾಡಿಕೊಂಡು ಇದನ್ನು ವಿದ್ಯಾರ್ಥಿಗಳು ನೋಡಲಿಕ್ಕಾಗದೆ ಎಲ್ಲೋ ಒಂದು ಕಡೆ ಏನು ಪ್ರತಿಭಾ ಪಲಾಯನಗಳಾಗ್ತಾ ಇದೆ. ಪಕ್ಷಗಳು ಮಕ್ಕಳನ್ನು ಹಿತದೃಷ್ಟಿಯಿಂದ ಇಟ್ಕೊಳ್ದಿರ ಗಲಾಟೆಗಳು ಮಾಡಿಕೊಂಡು ಮಕ್ಕಳಲ್ಲೂ ಕೂಡ ನಾವು ಒಂದಿಷ್ಟು ಟೈಮ್ ಮ್ಯಾನೇಜ್ಮೆಂಟ್ ಕಲಿಸಬೇಕಾದಂಥ ಸಂದರ್ಭ ಬಂದಿದೆ. ಯಾಕೆಂದರೆ ಮಕ್ಕಳಿಗೆ ನಾವು ಹೇಳಬೇಕಾಗಿದೆ, ಯಾವ ರಾಜಕೀಯ ಪಕ್ಷಗಳು ಕೂಡ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತನೆ ನಡೆಸಲ್ಲ. ಸೊ ಹಾಗಾಗಿ ನಿಮ್ಮ ಭವಿಷ್ಯವನ್ನು ನೀವೇ ನೋಡ್ಕೋಬೇಕು ಅಂತ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ರೀಸನ್ ನಮ್ಮ ದೇಶದಿಂದ ಅತ್ಯಂತ ಹೆಚ್ಚು ಪ್ರತಿಭಾ ಪಲಾಯನ ಆಗ್ತಾರೆ ಅಂತ ಹೇಳಿ ನಾನು ಆಸ್ ಎ ಪ್ರೊಫೆಸರ್ ಐ ವುಡ್ ಲೈಕ್ ಟು ಟೆಲ್. ಎಸ್, ನಮ್ಮ ಎಜುಕೇಶನ್ ಸಿಸ್ಟಮ್ ಹೆಂಗಿದೆಯೋ ಗೊತ್ತಿಲ್ಲ, ಬಟ್ ಬದಲಾಗಬೇಕಾಗಿದೆ. ಎಜುಕೇಷನ್ ಅನ್ನ ಮಾರ್ಬಿಟ್ಟಿದ್ದಾರೆ. ಕೊಂಡ್ಕೊಳ್ಳೋಕೆ ನಾವು ಹಗಲು ರಾತ್ರಿ ಅಂತ ದುಡಿತಾ ಇದೀವಿ ಪೇರೆಂಟ್ಸ್ಗಳು. ಇದರ ನಡುವೆ ನೀಟ್ ಎಕ್ಸಾಮ್ ಎಲ್ರಿಗೂ ಅರ್ಥ ಮಾಡ್ಸಕ್ಕೆ ಬಹಳ ಕಷ್ಟ ಆಗುತ್ತೆ.
ನೀಟ್ ಎಕ್ಸಾಮ್ ಬರೆಯೋಕೆ ಅಂತ ವಿದ್ಯಾರ್ಥಿಗಳು ರೆಡಿ ಆಗ್ತಾ ಇರ್ತಾರೆ, ಅವ್ರ ತಂದೆ ತಾಯಿ ನಿದ್ರೆಗೆಡ್ತಾರಲ್ಲ ಅವ್ರಗಳಿಗೆ ಮಾತ್ರ ಇದರ ತೂಕ ಗೊತ್ತಿದೆ. ರಾಜಕೀಯ ಪಕ್ಷಗಳಿಗೆ ಒನ್ಸ್ ಅಗೇನ್ ನಾನು ಕೇಳೋದು, ಅವ್ರದ್ದು ಇವ್ರದ್ದು ಅಂತ ತಪ್ಪು ಹಾಕಬೇಡಿ. ನಿಮ್ಮ ಮಕ್ಕಳು ಆರಾಮಾಗಿರ್ತಾರೆ, ಬಟ್ ನನ್ನ ಮನೆ ಮಕ್ಕಳು 10 ಜನ ಭವಿಷ್ಯದ ವಿದ್ಯಾರ್ಥಿಗಳನ್ನ, ಭವಿಷ್ಯದ ಡಾಕ್ಟರ್ಗಳನ್ನ ನನ್ನ ಸಮಾಜ ಕಳ್ಕೊಂಡಿದೆ. 10 ಜನ ವಿದ್ಯಾರ್ಥಿಗಳನ್ನ ಹೆಣವನ್ನಾಗಿ ಮಾಡಿದಿರಿ, ಯಾರು ಹೊಣೆ ಹೊತ್ಕೊಳ್ತೀರಿ? ಈ ಕಡೆ 3 ಜನ ವಿದ್ಯಾರ್ಥಿಗಳು ಮಣ್ಣಲ್ಲಿ ಬಿದ್ದು ಒದ್ದಾಡಿದ್ರು, ಹತ್ರು, ಗೋಗರದ್ರು. ಕಾರ್ಯಕ್ರಮನೇ ಇಂಪಾರ್ಟೆಂಟ್ ಆಯ್ತು ಅಂದಾಗ ರಾಜಕೀಯ ಪಕ್ಷಗಳಿಂದ ವಿದ್ಯಾರ್ಥಿಗಳ ಭವಿಷ್ಯವನ್ನ ನಾವು ಹೆಂಗ್ ಅನ್ಕೊಳ್ಳೋಣ? ಹೆಂಗ್ ನಿರ್ಧಾರ ಮಾಡ್ತೀರಿ ನೀವುಗಳು? ದಯವಿಟ್ಟು ಇನ್ನು ಮುಂದಕ್ಕೆ ಬೇರೆ ದೇಶಗಳಲ್ಲಿರುವಂತಹ ಸಿಸ್ಟಮ್ ಅನ್ನ ದೇಶಕ್ಕೆ ತನ್ನಿ. ಅದು ರಾಜ್ಯ ಸರ್ಕಾರದ ಹೊಣೆಯೋ ದೇಶದ ಹೊಣೆಯೋ ನೀವುಗಳೇ ಡಿಸೈಡ್ ಮಾಡ್ಕೊಳ್ಳಿ. ಇಂತಹ ಮೈನ್ ಎಕ್ಸಾಮ್ಗಳು ನಡೀತಾ ಇದೆ ಅಂದಾಗ ಯಾವುದೇ ಕಾರ್ಯಕ್ರಮಗಳು ಇರಬಾರ್ದು, ಯಾವುದೇ ರ್ಯಾಲಿಗಳು ಇರಬಾರ್ದು. ಪದಗ್ರಹಣನೋ ಮತ್ತೊಂದು ಏನ್ ವ್ಯಾಲಿಡಿಟಿ ಮುಗ್ದೋಗಲ್ಲ ರೀ. ಒಂದಿನ ಹಿಂದೆ ಇಟ್ಕೊಳ್ಳಿ, ಒಂದಿನ ಮುಂದೆ ಇಟ್ಕೊಳ್ಳಿ. ಅದನ್ನ ಬಿಟ್ಟು ವಿದ್ಯಾರ್ಥಿಗಳಿಗೆ ನೀನು ಹಾಲ್ ಟಿಕೆಟ್ ಅವಾಗ ತರಬೇಕಿತ್ತು, ನೀನು ಮಾಗಡಿಯಿಂದ ಬರಬಾರ್ದಿತ್ತು, ಅಂಟಾರ್ಟಿಕಾದಿಂದ ಬರಬಾರ್ದಿತ್ತು, ನೀನು ಕೆಂಗೇರಿಯಿಂದ ಬರಬಾರ್ದಿತ್ತು, ಮೆಟ್ರೋ ಇಟ್ಕೋಬೇಕಿತ್ತು, ಬಸ್ಸಲ್ಲಿ ಯಾಕೆ ಬಂದೆ? ವಿದ್ಯಾರ್ಥಿಗಳಿಗೆ ಹೇಳ್ಬೇಡಿ, ನಿಮ್ಮ ತಪ್ಪನ್ನು ಸರಿ ಮಾಡ್ಕೊಳ್ಳಿ. ನಿಮ್ಮನ್ನ ಆಡಳಿತದಲ್ಲಿ ಕೂರಿಸಿರೋದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಅಂತಲ್ಲ, ನಮಗೆ ಅನುಕೂಲ ಮಾಡ್ಕೊಡಿ ಅಂತ. ನಮ್ಮ ಮಕ್ಕಳು ಭವಿಷ್ಯವನ್ನ ಛಿದ್ರ ಮಾಡ್ತಾ ಇದ್ದೀರಿ. ಅಗೇನ್ ಸರ್ ಹೇಳ್ದಂಗೆ, ಯಾಕೆ ಪ್ರತಿಭಾವಂತರು ವಿದೇಶಗಳನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ನಿಮ್ಮಂಥವ್ರಿಗೆ ಅಧಿಕಾರ ಕೊಟ್ಟಿದೀವಿ ಅನ್ನೋ ಕಾರಣಕ್ಕೆ ನಮ್ಮನೆ ಮಕ್ಕಳು ನಮ್ಮೂರ್ನಲ್ಲಿ ಉಳ್ಕೊಂತ ಇಲ್ಲ, ನಮ್ಮ ದೇಶದಲ್ಲಿ ಉಳ್ಕೊಳ್ತಾ ಇಲ್ಲ. ಇನ್ನು ಮುಂದಕ್ಕಾದ್ರೂ ಬದಲಾಯಿಸ್ಕೊಳ್ತೀರಾ? ಅಂಡ್ ವಕ್ತಾರರು ಅಂತ ಬಂದವರು ವಿದ್ಯಾರ್ಥಿಗಳು, ರೈತರು ವಿಚಾರ ಬಂದಾಗ ನಿಮ್ಮ ಪಕ್ಷ 1000 ಕಿವಿಗೆ ಊತ್ ಕೊಟ್ಟಿರಲಿ, ನಿಮ್ಗೆ ಇಂಥದ್ನೇ ಹೋಗಿ ಮೀಡಿಯಾದ ಮುಂದೆ ಅಂತ ಹೇಳಿ ಅಂದ್ರೂ ಕೂಡ ನೀವು ನಿಮ್ಮ ತನವನ್ನ ಬಿಟ್ಕೊಡ್ಬೇಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.